ರಷ್ಯಾ ಉಕ್ರೇನ್ ಕ್ರೈಸಿಸ್. ಪ್ಲೀಸ್ ಲಿಸನ್, ಇತಿಹಾಸವನ್ನು ಪ್ಲೀಸ್ ಉಲ್ಲೇಖ ಮಾಡ್ತಾ ಹೋಗ್ತೀನಿ. 1945 World War II ended with the establishment of UN. ಎರಡನೇ ಮಹಾಯುದ್ಧ ಮುಗಿದು ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಫಾರ್ಚುನೇಟ್ಲಿ 1945 2025 ವರೆಗೆ ವರ್ಲ್ಡ್ ವಾರ್ 3 ಇನ್ನೂ ಆಗಿಲ್ಲ. ಬಟ್ ಈಗ ನಡೆದಿರ್ತಕ್ಕಂಥ ಯುದ್ಧ ಸನ್ನಿವೇಶಗಳನ್ನು ನೋಡ್ಕೊಂಡ್ರೆ ಒಂದಲ್ಲ ಒಂದಿನ ವರ್ಲ್ಡ್ ವಾರ್ 3 ಆಗಬಹುದು ಅನ್ನೋ ಒಂದು ಸಂದೇಹ ಬಂದ್ಬಿಡುತ್ತೆ. ಬಟ್ ಎನಿವೇ 1945 ಇಂದ 1991 ಓಕೆ ದೇರ್ ವಾಸ್ ಕೋಲ್ಡ್ ವಾರ್, ಶೀತಲ ಸಮರ ಅಂತ ಕರಿತೀವಿ. ಇದ್ಯಾವ ಸರ್ ಕೋಲ್ಡ್ ವಾರ್? ಸರ್ ಕೋಲ್ಡ್ ವಾರ್ ಅಲ್ಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ಕೋಲ್ಡ್? ವಿತೌಟ್ ವೆಪನ್ಸ್, ಶಸ್ತ್ರಾಸ್ತ್ರಗಳ ರಹಿತವಾಗಿರುವಂತ ಯುದ್ಧ ಕೋಲ್ಡ್ ವಾರ್. ಮತ್ತೆ ಹೆಂಗ್ ಸರ್ ಇದು? ಇಟ್ಸ್ ಎ ವಾರ್ ಬಿಟ್ವೀನ್ ಐಡಿಯಾಲಜೀಸ್, ಸೈದ್ಧಾಂತಿಕ ಯುದ್ಧ ಇದು. ಸೈದ್ಧಾಂತಿಕ ಯುದ್ಧ. ದ ಕೋಲ್ಡ್ ವಾರ್ ವಾಸ್ ಬಿಟ್ವೀನ್, ಪ್ಲೀಸ್ ಇವತ್ತೆಲ್ಲ ಆಪರೇಷನ್ಸ್ ಇಂದ ಅವೆಲ್ಲ ಮಾತಾಡೋಣ, ಕ್ಲೀನಾಗಿ ಕೇಳಿಸ್ಕೊಳ್ರಿ. ಓಕೆ, ಕ್ಲಾಸ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಟುಡೇ. ಓಕೆ, 1945 ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ಮೇಲೆ ಇಡೀ ಜಗತ್ತನ್ನ ಎರಡು ಬ್ಲಾಕ್ ಆಗಿ ಡಿವೈಡ್ ಮಾಡಿದ್ರು. ಒನ್ ಬ್ಲಾಕ್ ವಾಸ್ ಲೆಡ್ ಬೈ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು. ಅದರ್ ಬ್ಲಾಕ್ ವಾಸ್ ಲೆಡ್ ಬೈ USSR, ಸೋವಿಯತ್ ರಷ್ಯಾ. ಓಕೆ, ಇವ್ರದ್ದು ಅಮೆರಿಕ ಅಥವಾ USA ಬ್ಲಾಕ್ ಏನಿತ್ತು, ಇವ್ರ ಐಡಿಯಾಲಜಿ ಬಂದು ಕ್ಯಾಪಿಟಲಿಸ್ಟಿಕ್, ಬಂಡವಾಳಶಾಹಿ ಸಿದ್ಧಾಂತ ಅಥವಾ ವಸಾಹತುಶಾಹಿ ಸಿದ್ಧಾಂತ ಅಂತ ಕರಿತೀವಿ. ಸೊ ದ ಐಡಿಯಾಲಜಿ ಆಫ್ USSR ವಾಸ್ ಸೋಷಿಯಲಿಸ್ಟಿಕ್, ಸಮಾಜವಾದಿ ಸಿದ್ಧಾಂತ. ಅಮೆರಿಕದಲ್ಲಿ ಏನಿದೆ ಅಂತಂದ್ರೆ ನಮ್ಮ ಕ್ಯಾಪಿಟಲಿಸ್ಟಿಕ್ ಐಡಿಯಾಲಜಿನ ಇಡೀ ಜಗತ್ತಿಗೆ ಇಂಪೋಸ್ ಮಾಡಬೇಕು. ರಷ್ಯಾದ ಐಡಿಯಾಲಜಿನ ಸಮಾಜವಾದಿ ಸಿದ್ಧಾಂತವನ್ನ ಇಂಪೋಸ್ ಮಾಡಬೇಕು. ಸೊ ಇಟ್ ವಾಸ್ ಎ ವಾರ್ ಬಿಟ್ವೀನ್ ಟು ಐಡಿಯಾಲಜೀಸ್. ಸೊ ಇಟ್ ಈಸ್ ಕಾಲ್ಡ್ ಅಸ್ ಕೋಲ್ಡ್ ವಾರ್, ಸೈದ್ಧಾಂತಿಕ ಯುದ್ಧ. ಈಗ ನೀವು ಹೇಳಿ, ಈ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಯುದ್ಧ ಮಾಡೋ ಡೇಂಜರ್, ಸೈದ್ಧಾಂತಿಕ ಯುದ್ಧ ಡೇಂಜರ್. ಮೆಕಾಲೆ ಬ್ರಿಟಿಷ್ನ ಸಂಸತ್ತಲ್ಲಿ ಒಂದು ಭಾಷಣ ಮಾಡ್ತಾರೆ. ಭಾರತದ ಮೇಲೆ 2000 ವರ್ಷಗಳ ಆಕ್ರಮಣ ಆಗಿದೆ, ಯಾರು ಅವ್ರನ್ನ ಚೇಂಜ್ ಮಾಡಕ್ಕಾಗಿಲ್ಲ. ಅವರು ಬದಲಾಗಬೇಕು ಅಂತಂದ್ರೆ ಅವರ ಐಡಿಯಾಲಜಿ ಮೇಲೆ ಹೊಡಿಬೇಕು. ಇದಕ್ಕಿರ್ತಕ್ಕಂಥ ಸೂತ್ರ ಆಧುನಿಕ ಶಿಕ್ಷಣ, ಮಾಡರ್ನ್ ಎಜುಕೇಶನ್ ಪರಿಚಯ ಮಾಡ್ತಾರೆ ಭಾರತದಲ್ಲಿ. ನೋಡಿ ಇವತ್ತಿಗೂ ಹೆಂಗಾಗಿದೆ. ವಿ ಆಕ್ಟ್ ಆಸ್ ಬ್ರಿಟಿಷರ್ಸ್ ವಿತ್ ಬ್ರೌನ್ ಸ್ಕಿನ್, ದಟ್ ಶೆಟ್ ಅಲ್ವೇನ್ರಿ? ಈಗ ಯಾವನಾರ ಈಗ ಕ್ಲಾಸಿಗೆ ಪ್ಯಾಂಟ್ ಶರ್ಟ್ ಹಾಕೊಳ್ಳೋ ಬದಲು ಪಂಚ ಹಾಕೊಂಡು ಬಂದ ಅಂತ ಇಟ್ಕೊಳ್ಳಿ, ನೋಡ್ಕೊಂಡು ಆಗಾಬಿಡೋದು. ಯಾರ ಸ್ವಲ್ಪ ಇಂಗ್ಲಿಷ್ ಮಾತಾಡಕ್ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ನು ಲೋಕಲ್ ಅಂತ ಅಂದ್ಬಿಡೋದು. ದಿಸ್ ಇಸ್ ಎ ವಾರ್ ಆನ್ ಐಡಿಯಾಲಜಿ. ನಮ್ಮ ಸಂಸ್ಕೃತಿ, ಪರಂಪರೆ, ಭಾಷೆ, ಲಿಪಿ, ನಮ್ಮ ಆಚರಣೆಗಳ ಮೇಲೆ ಹೊಡೆದಿರೋದು. ಅದಕ್ಕೆ ಹೇಳ್ತಿರೋದು ಜಸ್ಟ್ ಆಕ್ಟಿಂಗ್ ಎಸ್ ಬ್ರಿಟಿಷರ್ಸ್ ವಿತ್ ಜಸ್ಟ್ ಎ ಬ್ರೌನ್ ಸ್ಕಿನ್ ಅಂತ ಇರಲಿ ಸರ್. ಬಟ್ ಎರಡೂ ಸಿದ್ಧಾಂತಗಳು, ಅದಕ್ಕೆ ಸೈದ್ಧಾಂತಿಕ ಯುದ್ಧ ಬಹಳ ಡೇಂಜರ್. ಓಕೆ, ಇಡೀ ಸಂಸ್ಕೃತಿ ಪರಂಪರೆಯನ್ನ ಬದಲಾಯಿಸ್ಬಿಡುತ್ತದೆ. ಇರ್ಲಿ, ಬಂಡವಾಳಶಾಹಿ ಸಿದ್ಧಾಂತಕ್ಕೂ ಸಮಾಜವಾದಿ ಸಿದ್ಧಾಂತಕ್ಕೂ ಎರಡಕ್ಕೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇದಾವೆ. ಎರಡೂ ಮಾತಾಡೋಣ. ಈಗ ಕ್ಯಾಪಿಟಲಿಸ್ಟಿಕ್ ಬನ್ನಿ, ನೀವು ಬಂಡವಾಳಶಾಹಿ ಸಿದ್ಧಾಂತದಲ್ಲಿ ಸರ್ ಈಗ ಇದೇನ್ ಹೇಳುತ್ತೆ ಗೊತ್ತಾ? ಕ್ಯಾಪಿಟಲಿಸ್ಟಿಕ್ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ, ಗೌರ್ಮೆಂಟ್ ಕೆಲಸ, ಸರ್ಕಾರದ ಕೆಲಸ ಅಡ್ಮಿನಿಸ್ಟ್ರೇಷನ್ ಮಾಡೋದು, ಮೈಸೂರು ಸ್ಯಾಂಡಲ್ ಸೋಪ್ ತಯಾರು ಮಾಡೋದಲ್ಲ. ನೀವು ಬಹಳ ವಿಚಾರ ಮಾಡ್ರಿ, ಗೌರ್ಮೆಂಟಿಗೆ ಮೈಸೂರು ಸ್ಯಾಂಡಲ್ ಸೋಪ್ ಹಾಕ್ಬೇಕು. ಸ್ನಾನ ಮಾಡಕ್ಕಲ್ರು ಗೌರ್ಮೆಂಟ್. ಮೈಸೂರು ಅಲ್ಲ, ಗೌರ್ಮೆಂಟ್ ಭದ್ರಾವತಿನಲ್ಲಿ ಐರನ್ ಸ್ಟೀಲ್ ಯಾಕೆ ಉತ್ಪಾದನೆ ಮಾಡಬೇಕು? ನೋ, ಸಿ ನೀವು ಕರೆಕ್ಟಾಗಿ ಮಾತಾಡಿದ್ರೆ ಗೌರ್ಮೆಂಟ್ ಕೆಲಸ ಅಡ್ಮಿನಿಸ್ಟ್ರೇಷನ್ ಮಾಡೋದು, ಗುಡ್ ಗವರ್ನೆನ್ಸ್ ಕೊಡೋದು, ಉತ್ತಮ ಆಡಳಿತಕ್ಕೆ ಗಮನ ಕೊಡಬೇಕು, ಬಿಸ್ನೆಸ್ ಮಾಡೋದಲ್ಲ. ಅರ್ಥ ಆಗ್ತಿದ್ಯಾ? ಸಿ ಇನ್ ಮಿಕ್ಕಿದ್ ಏನೇ ಬಿಸ್ನೆಸ್ ಇದು ಕೂಡ ಪ್ರೈವೇಟ್ ಸೆಕ್ಟರ್ ಕೊಟ್ಬಿಡ್ಬೇಕು. ನಾನು ಅಡ್ವಾಂಟೇಜ್ ಬಗ್ಗೆ, ಡಿಸ್ಅಡ್ವಾಂಟೇಜು ಇದೆ, ಬರ್ತೀನಿ ಅದಕ್ಕೆ. ಪ್ರೈವೇಟ್ ಸೆಕ್ಟರ್ ಕೊಟ್ಬಿಡ್ಬೇಕು. ನೋಡ್ರಿ, ಗೌರ್ಮೆಂಟು ಅಡ್ಮಿನಿಸ್ಟ್ರೇಷನ್ ಸೀಮಿತವಾಗಿ
ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಸೀಮಿತವಾಗಿ ಇಡೀ ಮಾರ್ಕೆಟ್ ಅನ್ನ ಪ್ರೈವೇಟ್ ಸೆಕ್ಟರ್ ಕೊಟ್ಟಾಗ ಸಮಾಜದಲ್ಲಿ ಇನೋವೇಷನ್ ಸ್ಕಿಲ್ಸ್, ಎಫಿಷಿಯನ್ಸಿ, ಟೆಕ್ನಾಲಜಿ, ಪ್ರೊಡಕ್ಷನ್, ಎಕ್ಸ್ಪೋರ್ಟ್, ಡೆವಲಪ್ಮೆಂಟ್. ಅದಕ್ಕೆ ನೋಡಿ ಜಗತ್ತಿನ ಇತಿಹಾಸದಲ್ಲಿ ಯಾವ ಯಾವ ದೇಶಗಳು ಕ್ಯಾಪಿಟಲಿಸ್ಟಿಕ್ ಇದಾವೋ ದೇ ಆರ್ ಲೈಕ್ ಡೆವಲಪ್ಡ್ ಕಂಟ್ರೀಸ್. ದೇ ಆರ್ ಲೈಕ್ ಡೆವಲಪ್ಡ್ ಕಂಟ್ರೀಸ್ ಬಿಕಾಸ್ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಬಿಟ್ಟು ಬೇರೆ ಯಾವುದಕ್ಕೂ ಮೂಗ್ ತುಕ್ಸಲ್ಲ. ದ ಎಂಟೈರ್ ಮಾರ್ಕೆಟ್ ಇಸ್ ಪ್ರೈವೇಟ್ ಪ್ಲೇಯರ್ಸ್ ಡ್ರಿವನ್ ಅಂತ ಹೇಳ್ತೀವಿ ನಾವು. ಇದು ಅಡ್ವಾಂಟೇಜ್. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಇದ್ರ ಡಿಸ್ಅಡ್ವಾಂಟೇಜು ಇದೆ. ಓಕೆ, ಡಿಸ್ಅಡ್ವಾಂಟೇಜ್ ಏನಿದೆ ಅಂದ್ರೆ ಯಾರು ಬುದ್ಧಿವಂತ ಇರ್ತಾನೋ, ಯಾರು ನಾಲೆಡ್ಜ್ ಇರುತ್ತೋ, ಯಾರ ಟ್ಯಾಲೆಂಟ್ ಇರ್ತಾನೋ ಅವ್ನು ಶ್ರೀಮಂತ ಆಗ್ತಾನೆ. ಮೊನೋಪಲೈಸೇಷನ್ ಮಾಡ್ತಾ ಹೋಗ್ತಾನೆ. ಯಾರು ಲೈಕ್ ಲೋ ಥಿಂಕಿಂಗ್ ಇರುತ್ತೋ ಅವ್ರು ದೌರ್ಜನ್ಯಕ್ಕೆ ಒಳಪಡ್ತಾರೆ. ಈಗ ಗವರ್ಮೆಂಟ್ ಇಂಟರ್ವೆನ್ಷನ್ ಇಲ್ಲ, ಇಲ್ಲಿ ಗವರ್ಮೆಂಟ್ ಇಂಟರ್ವೆನ್ಷನ್ ಇಲ್ಲ. ದ ಎಂಟೈರ್ ಮಾರ್ಕೆಟ್ ಇಸ್ ಪ್ರಾಫಿಟ್ ಡ್ರಿವನ್. ದ ಎಂಟೈರ್ ಮಾರ್ಕೆಟ್ ಇಸ್ ಪ್ರಾಫಿಟ್ ಡ್ರಿವನ್, ಟ್ಯಾಲೆಂಟೆಡ್ ಡ್ರಿವನ್, ಸ್ಕಿಲ್ ಡ್ರಿವನ್ ಇದ್ದಾಗ ಅದ್ರ ಯಾರು ದಡ್ಡರು ಇರ್ತಾರೋ, ಮಧ್ಯಮ ವರ್ಗದ ಇರ್ತಾರೋ ಅವ್ರು ಶೋಷಣೆಗೆ ಒಳಪಡ್ತಾರೆ. ನೀವು ಭಾರತದ ಕೇಸಿಗೆ ಬನ್ನಿ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, 99% ಆಫ್ ಇಂಡಿಯಾಸ್ ವೆಲ್ತ್ is with 1% of people and 99% of people are having 1% of India's wealth. ನಾನೇನ್ ಹೇಳ್ತಿದ್ದೀನಿ ಗೊತ್ತಾ, ದೇಶದ 99% ಸಂಪತ್ತು 1% ಜನರ ಹತ್ರ ಇದೆ. 99% ಜನರ ಹತ್ರ 1% ಸಂಪತ್ತಿದೆ. ಮೊನೋಪಲೈಸೇಷನ್. ರಿಲಯನ್ಸ್ ನೋಡಿದಾರೆ, ಎಸ್ ಆರ್ ನೋ ಬಾಸ್, ಮೊನೋಪಲೈಸಿಂಗ್. ರಿಲಯನ್ಸ್ ಎಂತ ಸೂಪರ್ ಮಾರ್ಕೆಟ್ ಎಲ್ಲ ಬಂದ್ಮೇಲೆ ಎಷ್ಟು ಕಿರಾಣಿ ಅಂಗಡಿ ಮುಚ್ಚಾಗಿದಾವ್ರಿ, ಮತ್ತೆ ರಿಲಯನ್ಸ್ ಡಿಜಿಟಲ್ ಬಂದ್ಮೇಲೆ ಎಷ್ಟು ಮೊಬೈಲ್ ಅಂಗಡಿ ಮುಚ್ಚಾಗಿದಾವ. ಮೊನೋಪಲೈಸೇಷನ್. ಶ್ರೀಮಂತರು ಶ್ರೀಮಂತರಾಗಿ ಉಳಿತಿದ್ದಾರೆ, ಬಡವರು ಬಡವರಾಗಿ ಉಳಿತಿದ್ದಾರೆ, ಮಿಡಲ್ ಕ್ಲಾಸ್ ಉಳಿತಿದ್ದಾರೆ. ಬಿಕಾಸ್ ಗವರ್ಮೆಂಟ್ ಇಂಟರ್ವೆನ್ಷನ್ ಇಲ್ಲ. ದ ಮಾರ್ಕೆಟ್ ಇಸ್ ಪ್ರೈವೇಟ್ ಪ್ಲೇಯರ್ಸ್ ಡ್ರಿವನ್. ಇದು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್. ಓಕೆ, ರಷ್ಯಾ ತಗೊಳ್ಳಿ. ಓಕೆ, ಸೋಷಿಯಲಿಸ್ಟಿಕ್ ಸಿದ್ಧಾಂತ, ಸಮಾಜವಾದಿ ಸಿದ್ಧಾಂತ. ರಷ್ಯಾದಲ್ಲಿ ಹಿಂಗೆ ಅಂತಂದ್ರೆ ಸರ್, ಸೋಪ್ ಇಂದ ಹಿಡಿದು, ಬುಕ್ ಇಂದ ಹಿಡಿದು, ಪೇಪರ್ ಇಂದ ಹಿಡಿದು, ಪೆನ್ ಇಂದ ಹಿಡಿದು ಎಲ್ಲ ಸರ್ಕಾರವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಎಲ್ಲ ಸರ್ಕಾರದ ಕಂಪನಿಗಳು ಮಾತ್ರ ಇರುತ್ತೆ, ಪ್ರೈವೇಟ್ ಪ್ಲೇಯರ್ಸ್ ಇರೋದೇ ಇಲ್ಲ. ಬಿಕಾಸ್ ರಷ್ಯನ್ಸ್ ಐಡಿಯಾಲಜಿ ಹಿಂಗೆ ಅಂತಂದ್ರೆ ಸರ್ಕಾರದ ಕೆಲಸ ಏನು ಅಂತಾರೆ, ವೆಲ್ಫೇರ್ ಆಫ್ ಪೀಪಲ್, ಟು ಪ್ರಿವೆಂಟ್ ಡಿಸ್ಕ್ರಿಮಿನೇಷನ್, ಟು ಪ್ರಮೋಟ್ ಈಕ್ವಾಲಿಟಿ. ಬಟ್ ಎಲ್ಲದೂ ಸರ್ಕಾರದ ಕೈಲಿ ಇದ್ದಾಗ, ಎಲ್ಲ ಸರ್ಕಾರದ ಕೈಲಿ ಇದ್ದಾಗ, ಎಲ್ಲ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಇದ್ದಾಗ, ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಇನೋವೇಷನ್, ಸ್ವಲ್ಪ ಗೌರ್ಮೆಂಟ್ ಆಫೀಸ್ ನೆನಪು ಮಾಡ್ಕೊಳ್ರಿ, ತಾಲೂಕು ಆಫೀಸ್. ನಾನು ತಾಲೂಕು ಆಫೀಸಿಗೆ ಬಣ್ಣ ಬಳೆದಿರ್ತಾರೆ, ಬಣ್ಣ ಎಲ್ಲ ಎಲ್ಲಡಿಕೆ ಮುಗ್ದಿರೋದು ಆಕ್ಚುಲಿ. ಸ್ವಲ್ಪ ಗೌರ್ಮೆಂಟ್ ಆಫೀಸಸ್ ನೆನಪು ಮಾಡ್ಕೊಳ್ರಿ. ಸೊ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಇನೋವೇಷನ್ಸ್, ಸ್ಕಿಲ್ಸ್ ಕಡಿಮೆ ಎಲ್ಲ ಕಡ್ರಿ, ವಿಪರೀತ ಕಡಿಮೆ, ಆಬ್ಸೆಂಟ್. ಎಫಿಷಿಯನ್ಸಿ, ಟೆಕ್ನಾಲಜಿ, ಪ್ರೊಡಕ್ಷನ್, ಎಕ್ಸ್ಪೋರ್ಟ್, ಡೆವಲಪ್ಮೆಂಟ್ ಕಡಿಮೆ, ಪೇಸ್ ಆಫ್ ಡೆವಲಪ್ಮೆಂಟ್ ತುಂಬಾ ಕಡಿಮೆ. ಇವತ್ತು ನೋಡಿ ಜಗತ್ತಿನ 5 ಲಾರ್ಜೆಸ್ಟ್ ಎಕಾನಮಿ ತಗೊಂಡ್ರೆ ಫಸ್ಟ್ ಪ್ಲೇಸ್ ಇಸ್ ಅಮೆರಿಕಾ, ಸೆಕೆಂಡ್ ಪ್ಲೇಸ್ ಇಸ್ ಚೈನಾ, ಥರ್ಡ್ ಪ್ಲೇಸ್ ಇಸ್ ಜರ್ಮನಿ, ಥರ್ಡ್ ಪ್ಲೇಸ್ ಇಸ್ ಜರ್ಮನಿ, ಫೋರ್ತ್ ಪ್ಲೇಸ್ ಇಸ್ ಇಂಡಿಯಾ, ಫಿಫ್ತ್ ಪ್ಲೇಸ್ ಇಸ್ ಜಪಾನ್. ರಷ್ಯಾ ಲಿಸ್ಟ್ ಅಲ್ಲೂ ಇಲ್ಲ. ನೀವು ರಷ್ಯಾ ಅಂತಷ್ಟು ದೊಡ್ಡ ಕಂಟ್ರಿ ಅನ್ಕೊಂಡಿದ್ರೆ ಓನ್ಲಿ ಇನ್ ಟರ್ಮ್ಸ್ ಆಫ್ ಡಿಫೆನ್ಸ್ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ, ಸ್ಪೇಸ್ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ, ಬಟ್ ನಾಟ್ ಇನ್ ಟರ್ಮ್ಸ್ ಆಫ್ ಎಕಾನಮಿ. ಅವ್ರದ್ದು ಸಮಾಜವಾದಿ ಸಿದ್ಧಾಂತ, ಅವ್ರು ಡೆವಲಪ್ಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಪ್ರಾಫಿಟ್ ಮಾಡಕ್ ಆಗೋದಿಲ್ಲ. ಇದು ಡಿಸ್ಅಡ್ವಾಂಟೇಜ್. ಬಟ್ ಅಡ್ವಾಂಟೇಜ್ ಏನು ಅಂತಂದ್ರೆ, ಓಕೆ, ಮೊನೋಪಲೈಸೇಷನ್ ಆಗಲ್ಲ, ಎಲ್ಲರಿಗೂ ಈಕ್ವಾಲಿಟಿ ಇರುತ್ತೆ, ಡಿಸ್ಕ್ರಿಮಿನೇಷನ್ ಇರಲ್ಲ, ಎಕ್ಸ್ಪ್ಲಾಯ್ಟೇಷನ್ ಇರಲ್ಲ, ಗವರ್ಮೆಂಟ್ ಎಲ್ಲ ಕಡೆ ಮೂಗು ತೋರಿಸುತ್ತೆ, ಸಾರ್ವಜನಿಕ ಹಿತಾಸಕ್ತಿ, ಸಾರ್ವಜನಿಕ ಕಲ್ಯಾಣ ಮುಖ್ಯ ಉದ್ದೇಶ. ಅಂದ್ರೆ ಬೋತ್ ದ ಮಾಡೆಲ್ಸ್ ಅವ್ರದ್ದೇ ಆದಂತ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಇಟ್ಕೊಂಡು. ಇಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಈಕ್ವಾಲಿಟಿ ಇರಲ್ಲ. ಇಲ್ಲಿ ಈಕ್ವಾಲಿಟಿ ಜಾಸ್ತಿ ಇರುತ್ತೆ, ಪ್ರೊಡಕ್ಟಿವಿಟಿ ಇರಲ್ಲ. ಸರ್ ಮತ್ತೆ ಭಾರತ ಎಲ್ಲಿದೆ ಸರ್? ನಮ್ದು ಮಿಕ್ಸ್ಡ್ ಎಕನಾಮಿಕ್ ಮಾಡೆಲ್, ಅರ್ಧ ಕ್ಯಾಪಿಟಲಿಸ್ಟಿಕ್. ಅದಕ್ಕೆ ನೋಡಿ ನನ್ಗೆ ಇವತ್ತಿಗೂ ಕನ್ಫ್ಯೂಷನ್, ಭಾರತವನ್ನ ಡೆವಲಪ್ಡ್ ಅಂತ ಕರಿಬೇಕಾ, ಡೆವಲಪಿಂಗ್ ಅಂತ ಕರಿಬೇಕು? ಮಿಕ್ಸ್ಡ್ ಒಪಿನಿಯನ್ ಇದೆ. ಕೆಲವು ವಿಚಾರಗಳಲ್ಲಿ ವಿ ಆರ್ ಡೆವಲಪಿಂಗ್, ಕೆಲವು ವಿಚಾರಗಳಲ್ಲಿ ವಿ ಆರ್ ಡೆವಲಪ್ಡ್. ಆಯ್ತಾ? ಸೊ ಬ್ರದರ್, ದಿಸ್ ಇಸ್ ಅ ವಾರ್ ಆಫ್ ಐಡಿಯಾಲಜೀಸ್. ಇವ್ರು ಏನ್ ಮಾಡಿದ್ರೆ ಗೊತ್ತಾ, ನೀವು ಈ ತರ ಗೂಗಲ್ಗೆ ಹೋಗಿ, ಪ್ಲೀಸ್ ಮಾತಾಡ್ಬೇಡಿ,
ಸರ್ ಗೂಗಲ್ಗೆ ಹೋಗಿ ನೀವು USSR ಮ್ಯಾಪ್ ಅಂತ ಹೊಡೀರಿ ಸರ್. ಓಕೆ, USSR ಮ್ಯಾಪ್ ಅಂತ ಹೊಡೆದ್ರೆ ಯು ವಿಲ್ ಗೆಟ್ ಎ ಇಮೇಜ್. ಮಾತಾಡ್ಬಿಡಿ. ಹಾ, ಇಫ್ ಯು ಅಬ್ಸರ್ವ್ ಹಿಯರ್, ಆಯ್ತಾ, USSR. ಸೊ ಇಷ್ಟು ದೇಶಗಳು ಅಲ್ಲೇನು ಫುಲ್ಲು ಕಂಟ್ರೀಸ್ ಇದಾವಲ್ಲ, ಇಷ್ಟು ದೇಶಗಳು ಸೇರ್ಕೊಂಡು ಏನಾಗಿತ್ತು, USSR ಆಗಿತ್ತು. ಬಟ್ USSR ಅಲ್ಲಿ ಲಾರ್ಜೆಸ್ಟ್ ಕಂಟ್ರಿ ಬಂದು ರಷ್ಯಾ. ಈ ಮಿಕ್ಕಿದ ದೇಶಗಳಿಗೆ ಈ ಅಮೆರಿಕ ಏನ್ ಮಾಡ್ತು ಅಂದ್ರೆ ಬಂಡವಾಳಶಾಹಿ ಸಿದ್ಧಾಂತವನ್ನು ತುಂಬಿ, ಬಂಡವಾಳ ಸಿದ್ಧಾಂತ ಮೀನ್ ಕ್ಯಾಪಿಟಲಿಸ್ಟಿಕ್ ಥಿಂಕಿಂಗ್ ಅನ್ನು ತುಂಬಿಟ್ಟು ಇವ್ರನ್ನ ರಷ್ಯಾ ವಿರುದ್ಧ ಎತ್ಕಟ್ತು. ಅವರು ರಷ್ಯಾ ಜೊತೆಗೆ ಜಗಳ ಆಡ್ಕೊಂಡು ಹೊರಗಡೆ ಬಂದ್ರು. ಅದೇ 1991 ಅಲ್ಲಿ ಕೋಲ್ಡ್ ವಾರ್ ಎಂಡೆಡ್ ವಿತ್ ಡಿಸ್ಇಂಟಿಗ್ರೇಷನ್ ಆಫ್ USSR. 1991 ಅಲ್ಲಿ ಕೋಲ್ಡ್ ವಾರ್ ಎಂಡೆಡ್ ವಿತ್ ಡಿಸ್ಇಂಟಿಗ್ರೇಷನ್ ಆಫ್ USSR ಛಿದ್ರ ಆಯ್ತು. ಓಕೆ, USSR ಛಿದ್ರ ಆಗಿ ರಷ್ಯಾ ಮತ್ತು 14 ರಾಷ್ಟ್ರಗಳ ರಚನೆ ಆಯ್ತು. ಅದರಲ್ಲಿ ಒಂದು ಕಂಟ್ರಿ ಉಕ್ರೇನ್ ಆಯ್ತು. ಸರ್, ರಷ್ಯಾ ಮತ್ತು ಉಕ್ರೇನ್ಗೆ ಇವತ್ತೇನು ಯುದ್ಧ ಮಾಡ್ತಾ ಇದ್ದಾವೆ, ಇದಕ್ಕೆ ಕಾರಣಗಳು ಇಷ್ಟೊತ್ತು ಹೇಳಿದ್ರೆ ಇತಿಹಾಸ, ಸ್ಟೋರಿ, ಹಿಸ್ಟ್ರಿ, ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಈಗ ಪ್ರೆಸೆಂಟ್ ಸಿಚುಯೇಷನ್ಗೆ ಬರೋಣ. ಸರ್, ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣಗಳು ಏನೇನು? ಪಾಯಿಂಟ್ ನಂಬರ್ 1. ಸರ್ ನೋಡಿ ಸರ್, ಒಂದು ಯಾವಾಗ್ಲೂ ಹೇಳ್ತೀನಿ ನೋಡಿ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಹುಡ್ತಾ ಅಣ್ಣ ತಮ್ಮಂದ್ರು, ಬೆಳೀತಾ. ಓಕೆ, ರಷ್ಯಾ ಉಕ್ರೇನು ಹುಡ್ತಾ ಅಣ್ಣ ತಮ್ಮಂದ್ರು, ಬೋತ್ ವರ್ ಪಾರ್ಟ್ ಆಫ್ USSR. ಆದ್ರೆ ಈಗ ಬೆಳೀತಾ ದಾಯಾದಿಗಳಾಗ್ಬಿಟ್ಟಿದೆ. ನೀವು ನೋಡ್ರಿ, ಇವಾಗೆಲ್ಲ ಇನ್ನು ಟೆಂಡರ್ ಏಜ್ ಅಲ್ಲಿ ಇದ್ದೀರಾ, ಬಟ್ ಈಗ ಈ ರಿಲೇಟಿವ್ಸ್ ಎಲ್ಲ ನೋಡಿರ್ತಾರೆ ನೀವು, ಕುಟುಂಬ ಮನೆ ಕಡೆ ಎಲ್ಲ ದಿನ ಬೇಗ ಜಗಳ ಆಡೋದು ಯಾರು? ಸ್ವಂತ ಅಣ್ಣ ತಮ್ಮಂದ್ರು. ಎಸಾರ್ನೋ ಅರೇ ಬಾಯ್ ನೋಡಿ, ನಾವು ಬೇಕಾದ್ರೆ ಜಗತ್ತನ್ನ ನಾವು ಯಾರನ್ನ ಬೇಕಾದ್ರೆ ಕ್ಷಮಿಸ್ಬಿಡ್ತೀವಿ, ಪಾಕಿಸ್ತಾನ ಬಿಟ್ಟು. ಪಾಕಿಸ್ತಾನ ಅಷ್ಟು ಅವ್ರು ಯಾರನ್ನ ಬೇಕಾದ್ರೆ ಕ್ಷಮಿಸ್ಬಿಡ್ತಾರೆ ಭಾರತವನ್ನು ಬಿಟ್ಟು. ಬಟ್ ಒನ್ ಟೈಮ್ ದೇವರ್ ಬ್ರದರ್ಸ್, ದೇ ಸ್ಟಾರ್ಟೆಡ್ ದರ್ ಜರ್ನಿ ಅಟ್ ಎ ಟೈಮ್. ಬಟ್ ಇವತ್ತು ಹೆಂಗೆ ಆಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗ, ಅವ್ರ ಕಂಡ್ರೆ ಇವ್ರಿಗಾಗ. ಅಂಡ್ these emotions are misused by the Western countries. USSR ಹೋಯ್ತು, ಇವಾಗ ಈಗ ಇರೋದು ರಷ್ಯಾ. ಓಕೆ, ಈಗ ಅಮೆರಿಕ ವರ್ಸಸ್ ರಷ್ಯಾ. USSR ಹೋಯ್ತು, ರಷ್ಯಾವನ್ನು ಕಂಟ್ರೋಲ್ ಮಾಡಬೇಕು ಅಂದ್ರೆ ರಷ್ಯನ್ ತಮ್ಮನ್ನು ಎತ್ಕಟ್ಟಬೇಕು. ರಷ್ಯಾ ತಮ್ಮ ಯಾರು? ಆಯ್ತಾ? ಅಂದ್ರೆ ನಾನು ಮೊದಲ ರೀಸನ್ ಹೇಳ್ತಾ ಇದ್ದೀನಿ, ಈ ಉಕ್ರೇನ್ ಮತ್ತು ರಷ್ಯಾ ನಡುವೆ ಇರತಕ್ಕಂಥ ವೈಷಮ್ಯ ಏನಿದೆಯಲ್ಲ, ಆ ವೈಷಮ್ಯವನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮಿಸ್ಯೂಸ್ ಮಾಡ್ಕೊಳ್ತದೆ. ಪಾಯಿಂಟ್ ನಂಬರ್ 1. ಆಯ್ತಾ? ಎರಡನೇದು, ಸೆಕೆಂಡ್ ರೀಸನ್ ನೋಡಿ, ನೀವು ಜಗತ್ತಿನ ಭೂಪಟವನ್ನು ನೋಡ್ಬೇಕು. ಸಿ ಜಗತ್ತಿನ ಭೂಪಟವನ್ನು ನೋಡಿದ್ರೆ ಉಕ್ರೇನ್ ಕರೆಕ್ಟ್ ಆಗಿ ಎಲ್ಲಿದೆ ನೋಡಿ. If you see the map here, ಸರ್, ಉಕ್ರೇನ್ ಇದು ಮ್ಯಾಪ್ ನೋಡ್ಕೊಂಡ್ರೆ ಕರೆಕ್ಟ್ ಮಧ್ಯದಲ್ಲಿದೆ. ಉಕ್ರೇನ್ ಈ ಕಡೆ ಇರೋದೆಲ್ಲ ನೀವು ವೆಸ್ಟರ್ನ್ ಕಂಟ್ರೀಸ್ ಅಂತ ಕರೀತೀರಿ, ಇದೆಲ್ಲ ಈಸ್ಟರ್ನ್ ಕಂಟ್ರೀಸ್ ಅಂತ ಕರೀತೀರಿ. ವೆಸ್ಟ್ ಈಸ್ಟ್ ನ ಕಂಟ್ರೋಲ್ ಮಾಡಬೇಕು, ಈಸ್ಟ್ ವೆಸ್ಟ್ ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಗೇಟ್ ವೇ ಯಾವುದು? ಉಕ್ರೇನ್. ಈಗ ಅಲ್ಲಿ ಯುರೋಪಿಯನ್ ಕಂಟ್ರೀಸ್ ಪ್ಲಸ್ ಅಮೆರಿಕ ಏನಿದೆಯಲ್ಲ, ಓಕೆ, ಇದು ಯುರೋಪ್ ಇದೆ, ಈ ಭಾಗ ಯುರೋಪ್ ಇದೆಲ್ಲ. ಅಮೆರಿಕ ಮತ್ತು ಯುರೋಪು ಈಸ್ಟ್ ನ ಕಂಟ್ರೋಲ್ ಮಾಡಬೇಕಾದ್ರೆ ಉಕ್ರೇನ್ ಇಸ್ ದ ಗೇಟ್ ವೇ. ರಷ್ಯಾ ಅಮೆರಿಕದ ಮೇಲೆ ಸೇರ್ ತಿರ್ಸ್ಕೋಬೇಕಾದ್ರೆ ಉಕ್ರೇನ್ ಇಸ್ ದ ಗೇಟ್ ವೇ. ಇಟ್ ಆಕ್ಟ್ಸ್ ಎಸ್ ಎ ಬಫರ್ ಝೋನ್ ಬಿಟ್ವೀನ್ ಈಸ್ಟ್ ಅಂಡ್ ವೆಸ್ಟ್. ಆಯ್ತಾ? ಇದು ಎರಡನೇ ರೀಸನ್. ಮೂರನೇದು ಸರ್, ಮೂರನೇ ನೋಡಿ ಇಲ್ಲಿ, ಇಫ್ ಯು ಸಿ
ಸರ್ ಹಾ ಸಿ ಸರ್ ಮೂರನೇ ರೀಸನ್ ಬಂದು ರಷ್ಯಾ ಉಕ್ರೇನ್ ಕೆಳಗಡೆ ಬ್ಲಾಕ್ ಸಿ ಇದೆ. ಇಲ್ಲಿ ಉಕ್ರೇನ್ ಇದೆ, ಇಲ್ಲಿ ರಷ್ಯಾ ಇದೆ, ಈ ಕೆಳಗಡೆ ಬ್ಲಾಕ್ ಸಿ ಇದೆ. ಸೊ ಈ ಬ್ಲಾಕ್ ಸಿ ತುಂಬಾ ಇಂಪಾರ್ಟೆಂಟ್. ಬ್ಲಾಕ್ ಸಿ ಇಸ್ ವೆರಿ ರಿಚ್ ಇನ್ ನ್ಯಾಚುರಲ್ ರಿಸೋರ್ಸಸ್. ಆಯ್ತಾ, ವೆರಿ ರಿಚ್ ಇನ್ ನ್ಯಾಚುರಲ್ ರಿಸೋರ್ಸಸ್. ಆಯಿಲ್ ಸಿಕ್ಕಾಪಟ್ಟೆ ಆಯಿಲ್ ಇದೆ ಇದರೊಳಗಡೆ. ಇದನ್ನ ನೋಡಿ, ಈಗ ಇಲ್ಲಿರೋದ್ರಿಂದ ಅರ್ಧ ಉಕ್ರೇನಿಗೆ ಕೊಡಬೇಕು, ಅರ್ಧ ರಷ್ಯಾ ಕೊಡಬೇಕು. ಬಟ್ ಈ ಬ್ಲಾಕ್ ಸಿಯನ್ನ ಉಕ್ರೇನಿಗೆ ಬಿಟ್ಕೊಡೋದಕ್ಕೆ ರಷ್ಯಾಗೆ ರೆಡಿ ಇಲ್ಲ, ಇಷ್ಟ ಇಲ್ಲ ರಷ್ಯಾಗೆ. ರಷ್ಯಾಸ್ ಇಂಟ್ರೆಸ್ಟ್ ಇನ್ ಬ್ಲಾಕ್ ಸಿ ಇಸ್ ವೆರಿ ಹೈ. ಅರ್ಥ ಆಗ್ತಿದ್ಯಾ ಯಾಕೆ? ಅದಕ್ಕೊಂದು 2-3 ಕಾರಣಗಳು ಹೇಳ್ತೀನಿ. ಈಗ ಮ್ಯಾಪಿಂಗ್ ಮಾಡೋಣ. ಸಿ ಬ್ಲಾಕ್ ಸಿ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ ಇಫ್ ಯು ಅಬ್ಸರ್ವ್ ಬ್ಲಾಕ್ ಸಿ, ನೋಡಿ ಬ್ಲಾಕ್ ಸಿ ಓಪನ್ ಮಾಡ್ತಾ ಇದ್ದೀನಿ. ಇಫ್ ಯು ಸಿ ಬ್ಲಾಕ್ ಸಿ, ಸರ್ ಮಾತಾಡ್ಬಿಡಿ ನೋಡ್ರಿ, ನಕ್ಷೆ ಆಧಾರಿತ ಪ್ರಶ್ನೆಗಳು ಬರ್ತಾವೆ, ಮ್ಯಾಪ್ ಬೇಸ್ಡ್ ಕ್ವಶನ್ಸ್. ಸೊ ದಿಸ್ ಇಸ್ ಬ್ಲಾಕ್. ಇಲ್ಲಿ ಉಕ್ರೇನ್ ಇದೆ, ಇಲ್ಲಿ ರಷ್ಯಾ ಇದೆ. ಆಯ್ತಾ, ಕೆಳಗಡೆ ಬ್ಲಾಕ್ ಸಿ ಇದೆ. ನಾನು ಹೇಳಿದೆ ಬ್ಲಾಕ್ ಸಿ ಸ್ಟ್ರಾಟಜಿಕಲಿ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ನ್ಯಾಚುರಲ್ ರಿಸೋರ್ಸಸ್ ಜಾಸ್ತಿ ಇದೆ. ಓಕೆ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಸಿ ಇದಾವೆ. ಆಯ್ತಾ, ನೋಡಿ ಇಲ್ಲಿ ಸಿ ಆಫ್ ಅಜಾವ್ ಅಂತ ಒಂದಿದೆ, ಬ್ಲಾಕ್ ಸಿ ಅಂತ ಒಂದಿದೆ, ಸಿ ಆಫ್ ಮರ್ಮರಾ ಅಂತಿದೆ, ಏಗನ್ ಸಿ ಅಂತ ಒಂದಿದೆ. ನನಗೆ ಒಂದು 10 ನಿಮಿಷ ಮ್ಯಾಪಿಂಗ್ ಮಾಡೋದು ಇವಾಗ. ಓಕೆ, ಸೊ ಈಗ ಪ್ಲಸ್ ಕಮ್ ಅಪ್ ವಿತ್, ಓಕೆ, ಸಿ ಆಫ್ ಅಜಾವ್ ಮತ್ತು ಬ್ಲಾಕ್ ಸಿ ನ ಕನೆಕ್ಟ್ ಮಾಡುವಂತ ಸ್ಟ್ರೈಟ್ ಯಾವುದು? ಕೆರ್ಚ್. ಸಿ ಆಫ್ ಅಜಾವ್ ಮತ್ತು ಬ್ಲಾಕ್ ಸಿ ನ ಕನೆಕ್ಟ್ ಮಾಡುವಂತ ಸ್ಟ್ರೈಟ್ ಯಾವುದು? ಕೆರ್ಚ್. ಓಕೆ, ಬ್ಲಾಕ್ ಸಿ ಮತ್ತು ಸಿ ಆಫ್ ಮರ್ಮರಾ ಅವರ ಕನೆಕ್ಟ್ ಮಾಡುವಂತ ಸ್ಟ್ರೈಟ್ ಯಾವುದು? ಬಾಸ್ಪೋರಸ್. ಓಕೆ, ಸಿ ಆಫ್ ಮರ್ಮರಾ ಮತ್ತು ಏಗನ್ ಸಿ ನ ಕನೆಕ್ಟ್ ಮಾಡುವಂತ ಸ್ಟ್ರೈಟ್ ಯಾವುದು? ಡಾರ್ಡನೆಲಿಸ್. ಟರ್ಕಿಶ್ ಸ್ಟ್ರೈಟ್ಸ್ ಅಂತ ಕರೀತಾರೆ ಇದನ್ನ, ಟರ್ಕಿಶ್ ಸ್ಟ್ರೈಟ್ಸ್. ಮ್ಯಾಪ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅಬ್ಸರ್ವ್. ಆಯ್ತಾ, ಸರಿ. ಈ ಏಗನ್ ಸಿ ಯಲ್ಲಿ ಕನೆಕ್ಟ್ ಆಗುತ್ತೆ. ಸಿ ನೋಡಿ, ಏಗನ್ ಸಿ ಯಲ್ಲಿ ಕನೆಕ್ಟ್ ಆಗುತ್ತೆ. ಏಗನ್ ಸಿ ಇಟ್ ಕನೆಕ್ಟ್ಸ್ ಟು ಮೆಡಿಟರೇನಿಯನ್ ಸಿ. ಸರ್ ಒಂದ್ ಸೆಕೆಂಡ್ ಸರ್. ಸೊ ಸಿ ಆಫ್ ಅಜಾವ್ ಮತ್ತು ಬ್ಲಾಕ್ ಸಿ ನ ಕನೆಕ್ಟ್ ಮಾಡುವಂತ ಸ್ಟೇಟ್ ಯಾವುದು? ಕೆರ್ಚ್. ಓಕೆ, ಬ್ಲಾಕ್ ಸಿ ಮತ್ತು ಸಿ ಆಫ್ ಮರ್ಮರಾ ಅವನ್ನ ಕನೆಕ್ಟ್ ಮಾಡುವಂತ ಸ್ಟೇಟ್ ಯಾವುದು? ಬಾಸ್ಪೋರಸ್. ಸಿ ಆಫ್ ಮರ್ಮರಾ ಮತ್ತು ಏಗನ್ ಸಿ ಕನೆಕ್ಟ್ ಮಾಡೋದು ಯಾವುದು? ಡಾರ್ಡನೆಲಿಸ್. ಅಂಡ್ ಏಗನ್ ಸಿ ಕನೆಕ್ಟ್ಸ್ ಟು ಮೆಡಿಟರೇನಿಯನ್ ಸಿ. ಬಟ್ ಅಲ್ಲಿ ಸ್ಟ್ರೈಟ್ ಇಲ್ಲ, ದರ್ ಇಸ್ ನೋ ಸ್ಟ್ರೈಟ್. ಆಯ್ತಾ, ಮೆಡಿಟರೇನಿಯನ್ ಸಿ ನೋಡಿ, ಇದು ಪೂರ್ತಿ ಹೇಳ್ತೀನಿ. ಈಗ ಮೆಡಿಟರೇನಿಯನ್ ಸಿ ಎಲ್ಲಿ ಕನೆಕ್ಟ್ ಆಗುತ್ತೆ? ಇಫ್ ಯು ಅಬ್ಸರ್ವ್, ಇಲ್ಲಿ ನಾನು ಲಾಸ್ಟಿಗೆ ಕನೆಕ್ಟ್ ಮಾಡ್ತೀನಿ, ಕ್ಲೀನ್ ಆಗಿ ಕೇಳಿಸ್ಕತ್ತೆ. ಅಬ್ಸರ್ವ್, ಸೊ ಅಲ್ಲಿ ಮೆಡಿಟರೇನಿಯನ್ ಸಿ ಬಂತ. ಓಕೆ, ಸೊ ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿ ನ ಕನೆಕ್ಟ್ ಮಾಡುವಂತ ಕೆನಾಲು, ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿ ನ ಕನೆಕ್ಟ್ ಮಾಡುವಂತ ಕೆನಾಲು ಸುಹೇಸ್ ಕೆನಾಲ್. ಸರಿ, ಸುಹೇಸ್ ಕೆನಾಲ್ ಎಂಟರ್ ಆಗ್ತದೆ ಅಂತ ಇಟ್ಕೊಳ್ಳಿ. ಇಲ್ಲೊಂದು ಪೆನಿನ್ಸುಲಾ ಸಿಗುತ್ತೆ. ಓಕೆ, ಪೆನಿನ್ಸುಲಾ ಅಂದ್ರೆ ಏನು? 3 ಸೈಡ್ಸ್ ವಾಟರ್ ಇರಬೇಕು, 1 ಸೈಡ್ ಲ್ಯಾಂಡ್ ಇರಬೇಕು. ಸಿನೈ ಪೆನಿನ್ಸುಲಾ ಅಂತ ಕರಿತೀವಿ. ಸಿನೈ ಪೆನಿನ್ಸುಲಾ ಅಕ್ಕಪಕ್ಕದಲ್ಲಿ 2 ಗಲ್ಫ್ ಇದೆ. ಒಂದು ಗಲ್ಫ್ ಆಫ್ ಸುಹೇಸ್ ಅಂತ, ಗಲ್ಫ್ ಆಫ್ ಅಖಾಬಾ ಅಂತ. ಓಕೆ, ನೆಕ್ಸ್ಟ್ ಇಫ್ ಯು ಕಮ್ ಟು ರೆಡ್ ಸಿ ಮತ್ತು ಅರೇಬಿಯನ್ ಸಿ ಅನ್ನು ಕನೆಕ್ಟ್ ಮಾಡುವಂತ ಗಲ್ಫ್ ಆಫ್ ಆಡನ್. ಸೊ ರೆಡ್ ಸಿ ಮತ್ತು ಗಲ್ಫ್ ಆಫ್ ಆಡನ್ ಕನೆಕ್ಟ್ ಮಾಡುವಂತ ಜಂಕ್ಷನ್ ಬಂದು ಬಬ್ ಎಲ್ ಮಂಡಬ್. ಆಯ್ತಾ, ಸೊ ಬಬ್ ಎಲ್ ಮಂಡಬ್. ಸರ್ ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಪ್ಲೀಸ್ ಈಗ ನಿಮ್ಗೆ ಫೈನಲ್ ಪಿಕ್ಚರ್ ಸಿಕ್ಬಿಡುತ್ತೆ ವೈ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂತ. ಓಕೆ, ಹಾ ಎಸ್, ಅಬ್ಸರ್ವ್ ಸರ್. ನೋಡಿ ಸರಿ ಸರ್, ಈ ಕರೆಕ್ಟಾಗಿ ಫೋಕಸ್ ಮಾಡಿ. 5 ಮಿನಿಟ್ ಕ್ಲಾಸ್. ಓಕೆ ಸರ್, ಪ್ಲೀಸ್ ಹಿಯರ್. ಈಗ ಇದು ಯಾವ ಸಿ ಸರ್?
ಅಲ್ರಿ, ಅಲ್ಲ, ಈ ಒಂದ್ ನಿಮಿಷ ನೀವು ಕರೆಕ್ಟಾಗಿ ಗಮನಿಸ್ಬೇಕಿಲ್ಲ. ದಿಸ್ ಇಸ್ ಸಿ ಆಫ್ ಅಜಾವ್. ಸಿ ಆಫ್ ಅಜಾವ್, ಸಿ ಆಫ್ ಅಜಾವ್ ಇಂದ ಬ್ಲಾಕ್ ಸಿ, ಬ್ಲಾಕ್ ಸಿ ಇಂದ ಸಿ ಆಫ್ ಮರ್ಮರ, ಸಿ ಆಫ್ ಮರ್ಮರ ಇಂದ ಏಗನ್ ಸಿ, ಏಗನ್ ಸಿ ಇಂದ ಮೆಡಿಟರೇನಿಯನ್ ಸಿ, ಮೆಡಿಟರೇನಿಯನ್ ಇಂದ ರೆಡ್ ಸಿ, ರೆಡ್ ಸಿ ಇಂದ ಅರೇಬಿಯನ್ ಸಿ. ಆಯ್ತಾ? ಈ ಕರೆಕ್ಟ್ ಆರ್ಡರ್ ಮಾಡಿ ಪ್ಲೀಸ್, ಕಮ್ ಅಪ್ ವಿತ್ ಆರ್ಡರ್. ಸರಿ, ಫಸ್ಟ್ ಯಾವ ಸ್ಟಾರ್ಟ್ ಮಾಡ್ತೀರಾ? ಸಿ ಆಫ್ ಅಜಾವ್. ಸಿ ಆಫ್ ಅಜಾವ್ ಮತ್ತು ಬ್ಲಾಕ್ ಸಿ ನ ಕನೆಕ್ಟ್ ಮಾಡುವಂತ ಸ್ಟ್ರೈಟ್ ಕೆರ್ಚ್. ಬ್ಲಾಕ್ ಸಿ ಮತ್ತು ಸಿ ಆಫ್ ಮರ್ಮರಾವನ್ನ ಕನೆಕ್ಟ್ ಮಾಡೋದು ಬಾಸ್ಪೋರಸ್. ಓಕೆ, ಸಿ ಆಫ್ ಮರ್ಮರಾ ಮತ್ತು ಏಗನ್ ಸಿ ಕನೆಕ್ಟ್ ಮಾಡೋದು ಡಾರ್ಡನಲ್ಲಿಸ್. ಏಗನ್ ಸಿ ಇಸ್ ಕನೆಕ್ಟೆಡ್ ವಿತ್ ಮೆಡಿಟರೇನಿಯನ್ ಸಿ. ಮೆಡಿಟರೇನಿಯನ್ ಸಿ ಇಸ್ ಕನೆಕ್ಟೆಡ್ ವಿತ್ ರೆಡ್ ಸಿ ಥ್ರೂ ಸೂಯಸ್ ಕೆನಾಲ್. ಸೂಯಸ್ ಕೆನಾಲ್ ಮುಂದಕ್ಕೆ ಬಂದ್ರೆ ಸಿನೈ ಪೆನಿನ್ಸುಲಾ, ಅದ್ರ ಪಕ್ಕದಲ್ಲಿ ಅಕ್ಕಪಕ್ಕ ಎರಡು ಗಲ್ಫ್ ಇದಾವೆ, ಗಲ್ಫ್ ಆಫ್ ಸುಯೇಸ್, ಗಲ್ಫ್ ಆಫ್ ಅಕಾಬಾ. ಅದ್ರ ಮುಂದಕ್ಕೆ ಬಂದ್ರೆ ರೆಡ್ ಸಿ. ರೆಡ್ ಸಿ ಮತ್ತು ಅರೇಬಿಯನ್ ಸಿ ಕನೆಕ್ಟ್ ಮಾಡುವಂತ ಗಲ್ಫ್, ಗಲ್ಫ್ ಆಫ್ ಆಡನ್. ಓಕೆ, ಗಲ್ಫ್ ಆಫ್ ಆಡನ್ ಮತ್ತು ರೆಡ್ ಸಿ ಕನೆಕ್ಟ್ ಮಾಡುವಂತ ಜಂಕ್ಷನ್ ಬಬ್ಬೆಲ್ ಮಂಡ್. ಕ್ಲಿಯರಾ? ಎಸ್ ಆರ್ ನೋ? ಸರ್, ಈಗ ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಇಫ್ ಯು ಅಬ್ಸರ್ವ್ ನೋಡಿ ಇಲ್ಲಿ. ಓಕೆ, ಇಲ್ಲಿ ನಿಮ್ಗೆ ಏನ್ ಲೈನ್ ಹೋಗಿದೆಯಲ್ಲ, ಇದು ವೆಸ್ಟ್ ಮತ್ತು ಈಸ್ಟ್ ಅನ್ನ ಕನೆಕ್ಟ್ ಮಾಡುವಂತ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್ ಇದು. ಇದು ಈಸ್ಟ್, ನಾನು ಅಲ್ಲೇ ಹೇಳಿದ್ದೀನಿ, ಇಲ್ಲಿ ಉಕ್ರೇನ್ ಬರುತ್ತಿಲ್ಲ, ಈ ಕಡೆ ವೆಸ್ಟ್, ಈ ಕಡೆ ಈಸ್ಟ್. ವೆಸ್ಟ್ ಮತ್ತು ಈಸ್ಟ್ ಅನ್ನ ಕನೆಕ್ಟ್ ಮಾಡುವಂತ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್ ಇದು. ಓಕೆ, ನೋಡಿ, ನೀವ್ಯಾರು ಹಿಂಗ್ ಬಳಸ್ಕೊಂಡು ಹೋದ್ರೆ ಅಂದ್ರೆ ವಾಸ್ಕೋ ಡಿ ಗಾಮಾ ಬಂದಲ್ಲ, ಕೇಪ್ ಆಫ್ ಗುಡ್ ಹೋಪ್. ಓಕೆ, ಹಿಂಗ್ ಬಳಸ್ಕೊಂಡು ಹೋದ್ರೆ 20,000 ಕಿಲೋಮೀಟರ್ ಆಗುತ್ತೆ ಸರ್. ಅದೇ ನೀವು ಹಿಂಗ್ ಹೋದ್ರೆ ಇಟ್ ಇಸ್ 11,000 ಕಿಲೋಮೀಟರ್ ಆಗುತ್ತೆ, ಅರ್ಧ ಟೈಮ್ ಸೇವ್ ಆಗುತ್ತೆ. ಓಕೆ, ಹಾಗಾಗಿ ಆ ಲೈನ್ ನಾನು ಏನು ಬರ್ದಿದ್ದೀನಲ್ಲ, ಇಟ್ ಈಸ್ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್ ಇನ್ ದ ವರ್ಲ್ಡ್ ವಿಚ್ ಕನೆಕ್ಟ್ಸ್ ವೆಸ್ಟ್ ಅಂಡ್ ಈಸ್ಟ್. ಆಯ್ತಾ? ಅದರಲ್ಲಿ ಬ್ಲಾಕ್ ಸಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಗಿರೋದ್ರಿಂದ ರಷ್ಯಾ ವಾಂಟ್ಸ್ ಟು ಕಂಟ್ರೋಲ್ ಇಟ್. ರಷ್ಯಾ ವಾಂಟ್ಸ್ ಟು ಕಂಟ್ರೋಲ್ ಇಟ್. ಥರ್ಡ್ ರೀಸನ್. ಫೋರ್ತ್ ರೀಸನ್ ಬರ್. ಓಕೆ, ಫೋರ್ತ್ ರೀಸನ್ ಬರ್ತ ರೀಸನ್. ಸೊ ನಾನು ಈಗ 3-4 ರೀಸನ್ಸ್ ಕೊಡ್ತಾ ಇದ್ದೆ. ಪಾಯಿಂಟ್ ನಂಬರ್ ಒನ್, ಒಂದು, ರಷ್ಯಾ ಮತ್ತೆ ಉಕ್ರೇನು ಹುಡ್ತಾ ಅಣ್ಣ ತಮ್ಮಂದ್ರು, ಬೆಳೀತಾ ದಾಯಾದಿಗಳು. ಇಬ್ಬರ ನಡುವೆ ಇರ್ತಕ್ಕಂಥ ವೈಷಮ್ಯವನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳು ಬಳಸ್ಕೊಂತ ಇದೆ. ಪಾಯಿಂಟ್ ನಂಬರ್ 1. ಆಯ್ತಾ? ಸೆಕೆಂಡ್ ರೀಸನ್ ಏನು? ಉಕ್ರೇನ್ ಇಸ್ ದ ಬಫರ್ ಝೋನ್ ಬಿಟ್ವೀನ್ ವೆಸ್ಟ್ ಅಂಡ್ ಈಸ್ಟ್. ವೆಸ್ಟ್ ಈಸ್ಟ್ ಕಂಟ್ರೋಲ್ ಮಾಡಬೇಕು, ಈಸ್ಟ್ ವೆಸ್ಟ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ಉಕ್ರೇನ್ ಬೇಕೇ ಬೇಕು. ರಷ್ಯಾಸ್ ಇಂಟ್ರೆಸ್ಟ್ ಇನ್ ಬ್ಲಾಕ್ ಸಿ. ಓಕೆ, ಸೊ ಬ್ಲಾಕ್ ಸಿ ಇಂಪಾರ್ಟೆಂಟ್ ಅಂದ್ರೆ ಒಂದು, ಅದರಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಶ್ರೀಮಂತಿಕೆ ಅಪಾರವಾಗಿದೆ. ಎರಡನೇದು, ಇಟ್ಸ್ ಸ್ಟ್ರಾಟಜಿಕ್ ಪೊಸಿಷನ್ ಇದೆ ಇಂಪಾರ್ಟೆಂಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್. ಬ್ಲಾಕ್ ಸಿ ಇಸ್ ಎ ಪಾರ್ಟ್ ಆಫ್ ಇಂಪಾರ್ಟೆಂಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ಓಕೆ ಸರ್, ಈಗ 4ನೇ ರೀಸನ್ ಹೇಳ್ತೀನಿ ನೋಡಿ ಸರ್. 4ನೇ ರೀಸನ್ಸ್ ಇಲ್ಲಿ 2 ಸಿಟಿ ಕಾಣಿಸ್ತಾ ಇದಾವೆ. ಒಂದು ಡೊನೆಟ್ಸ್ಕ್ ಅಂತ, ಒಂದು ಲುಹಾನ್ಸ್ಕ್ ಅಂತ. ಓಕೆ, ಡೊನೆಟ್ಸ್ಕ್ ಮತ್ತೆ ಲುಹಾನ್ಸ್ಕ್ ಅಂತ. ಇವರು ಉಕ್ರೇನ್ ಅಲ್ಲಿ ಕಾಣುವಂತ ಪ್ರತ್ಯೇಕತಾವಾದಿಗಳು. ದೇರ್ ಪಾರ್ಟ್ ಆಫ್ ಡೊನೆಟ್ಸ್ಕ್ ಮತ್ತೆ ಲುಹಾನ್ಸ್ ಉಕ್ರೇನ್ಗೆ ಸಂಬಂಧಪಟ್ಟಿದ್ದು, ಬಟ್ ದೇರ್ ಆರ್ ಸಪರೇಟಿಸ್ಟ್. ಪ್ರತ್ಯೇಕತಾವಾದದ ಕೂಗನ್ನು ಶುರು ಮಾಡ್ತಿದ್ದಾರೆ. ಅಂದ್ರೆ ನಮಗೆ ಸಪರೇಟ್ ನೇಷನ್ ಬೇಕು ಅಂತ. ದಿನ ಬೆಳಗ್ಗೆ ಆದ್ರೆ ಗಲಾಟೆ. ಈಗ ಟೀ ಕುಡಿಯೋಣ ಅಂತ ಕಡೆಗೆ ಹೋಗಿರ್ತಾರೆ, 2 ಬಾಂಬ್ ಹಾಕ್ಬಂದ್ಬಿಡುದು. ಆಯ್ತು, ಇವ್ರ ಮೇಲೆ ಬಾಂಬ್ ಹಾಕೋದಕ್ಕೆ ಬಾಂಬ್ ಕೊಡ್ತಿರೋದು ಯಾರು? ರಷ್ಯಾ ಇಸ್ ಫಂಡಿಂಗ್ ಲುಹಾನ್ಸ್ಕ್ ಅಂಡ್ ಡೊನೆಟ್ಸ್ಕ್ ಸಪರೇಟಿಸ್ಟ್. ಸರ್, ನೀವು ಇದು ತಪ್ಪಲ್ವಾ ಸರ್ ಅಂತ ಕೇಳಬಹುದು. ಸರ್, 1991ರಲ್ಲಿ, ಓಕೆ, 1991ರಲ್ಲಿ ಉಕ್ರೇನು USSR ನ ತುಂಡು ಮಾಡ್ತು ತಾನೆ? ಎಸ್ ಆರ್ ನೋ? ಆ ನೋವು ಉಕ್ರೇನ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅವನು ತುಂಡು ಮಾಡ್ಬೇಕಲ್ಲ. ಈಗ 1947 ಇಂಡಿಯಾ ವಾಸ್ ಪಾರ್ಟಿಷನ್ಡ್. ಭಾರತವನ್ನು ತುಂಡು ಮಾಡಿ ಇಂಡಿಯಾ ಪಾಕಿಸ್ತಾನ ಮಾಡುತ್ತೆ. 1970 ಇದೇ ಭಾರತ ಪಾಕಿಸ್ತಾನವನ್ನು ತುಂಡು ಮಾಡಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮಾಡುತ್ತೆ. ಈಗ ನಮ್ಗಾಗಿದ್ ನೋವು ಹೆಂಗ್ ಹೇಳ್ಕಂತೀರಾ? ಇನ್ನೊಬ್ರು ನೋವು ಕೊಟ್ಟು ಹೇಳ್ಕೋಬೇಕು. ಏನ್ ಸ್ಯಾಡಿಸಮ್ ಅಂತೀರಂತ ನಂಗೆ ಗೊತ್ತಿಲ್ಲ.
ಯುವರ್ ಇಂಟರ್ಪ್ರಿಟೇಷನ್. ಆಯ್ತಾ? ಸರಿ, ಡೊನೆಟ್ಸ್ ಮತ್ತು ಲುಹಾನ್ಸ್ ಸಪರೇಟಿಸ್ಟ್ ಹಿಡಿತಾರೆ. ಆಯ್ತಾ? ಇವರಿಬ್ರು ಹೋಗ್ಬಿಟ್ಟು ಇವ್ರಿಗೆ ಬಾಂಬ್ ಮಾಡ್ತಾ ಇದ್ರು. ಇದು ಉಕ್ರೇನ್ ದಿನ ಬೆಳಗ್ಗೆ ಕಿರಿಕಿರಿ. ಅದಕ್ಕೆ ಉಕ್ರೇನ್ ಏನ್ ಮಾಡ್ತು ಅಂದ್ರೆ ನ್ಯಾಟೋ ಫೋರ್ಸಸ್ ನ ತಂದು, ಓಕೆ, ನ್ಯಾಟೋ ಫೋರ್ಸಸ್ ನ ತಂದು ರಷ್ಯಾದ ಗಡಿಯಲ್ಲಿ ನಿಲ್ಲಿಸ್ಬಿಡುತ್ತೆ. ಸರಿ, ಇಲ್ಲಿ ವಿಲ್ ಎಕ್ಸ್ಪ್ಲೇನ್ ವಾಟ್ ಇಸ್ ನ್ಯಾಟೋ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನನಗೆ ನ್ಯಾಟೋ ಈಸ್ ಒನ್ ಕೈಂಡ್ ಆಫ್ ಫೇವರಿಟ್ ಆರ್ಗನೈಸೇಷನ್. ಯಾಕೆ ಗೊತ್ತಾ? ಬೇರೆಯವ್ರ ತರ ಡೌ ಮಾಡಲ್ಲ ಅವ್ರು ನ್ಯಾಟೋದು. ನೋಡಿ, ಈಗ ಈ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂತ, ಪ್ಲೀಸ್, ಓಕೆ, ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂತಿದೆ. ಆಯ್ತಾ? ಇವೇನ್ ಗೊತ್ತಾ? ಮಾತಾಡ್ತಿದ್ರೆ ಪ್ರಾದೇಶಿಕ ಸಹಕಾರ, ವ್ಯಾಪಾರ ಸಂಬಂಧ, ಇವೆಲ್ಲ ಡೌ ಸರ್. ಶಾಂಘೈ ಕಾರ್ಪೊರೇಷನ್ ಇಸ್ ಆರ್ಗನೈಸ್ ಪ್ಯೂರ್ಲಿ ಆಂಟಿ ಅಮೆರಿಕನ್ ಆರ್ಗನೈಸೇಷನ್. ಯಾರ್ಯಾರಿಗೆ ಅಮೆರಿಕ ಕಂಡ್ರಾಗಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ಒಕ್ಕೂಟ ಕಟ್ಟಿದ್ರು. ಮತ್ತೆ ಭಾರತ ಇದೆಯಲ್ಲ, ಭಾರತ ಸೇರ್ಕೊಂಡಿದ್ದು 2017ರಲ್ಲಿ. ಭಾರತ ಅವಾಗ ಅಮೆರಿಕದ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇರಲಿಲ್ಲ. ಸರಿ, ಕ್ವಾಡ್, ನೀವು ಕ್ವಾಡ್ ಕೇಳಿದಿರ, ಓಕೆ. ಇಟ್ಸ್ ಆಂಟಿ ಚೈನಾ ಆರ್ಗನೈಸೇಷನ್. ಆಂಟಿ ಚೈನಾ, ಆಂಟಿ ಚೈನಾ ಅಲ್ಲ, ಆಂಟಿ ಚೈನಾ. ಅವ್ರು ಹೇಳೋದಾದ್ರೇನು, ಓ, ಇಂಡೋ ಪೆಸಿಫಿಕ್ ಭಾಗದಲ್ಲಿ ಶಾಂತಿ ಕಾಪಾಡ್ತೀವಿ, ಡೌ ಟು ಕೌಂಟರ್ ಚೈನಾ. ಸರಿ, ಬ್ರಿಕ್ಸ್ ಅವ್ರು ನೋಡಿ, ಬ್ರಿಕ್ಸ್ ಇವ್ರದ್ದು ಇನ್ನೂ ದೊಡ್ಡ ಇವ್ರದ್ದು ಆಕ್ಚುಲಿ. ಇಟ್ಸ್ ಎ ಮೂವ್ ಟುವರ್ಡ್ಸ್ ಡಿ-ಡಾಲರೈಸೇಷನ್. ಈಗ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 40% ಆಫ್ ದ ಪಾಪ್ಯುಲೇಷನ್ ಬಿಲಾಂಗ್ಸ್ ಟು ಬ್ರಿಕ್ಸ್. ಜಗತ್ತಿನ ಒಟ್ಟು GDP ನಲ್ಲಿ 25% ಆಫ್ GDP ಬಿಲಾಂಗ್ಸ್ ಟು ಬ್ರಿಕ್ಸ್. ಜಗತ್ತಿನ ಒಟ್ಟು ವ್ಯಾಪಾರದಲ್ಲಿ 64% ಬಿಲಾಂಗ್ಸ್ ಟು ಬ್ರಿಕ್ಸ್. ಹಿಂಗಿದ್ದಾಗ ನಾವ್ಯಾಕೆ ಡಾಲರ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು? ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ, ಪ್ಲೀಸ್ ಕೇಳಿಸ್ಕೊಳ್ಳಿ, 40% ನಾವಿದೀವಿ. ಜಗತ್ತಿನ ಒಟ್ಟು GDP ನಲ್ಲಿ 25% ನಮ್ದಿದೆ. ಜಗತ್ತಿನ ಒಟ್ಟು ವ್ಯಾಪಾರದ 16% ನಾವು ಮಾಡ್ತೀವಿ. ಹೀಗಿದ್ದಾಗ ನಾವು ಡಾಲರ್ಸ್ ಯಾಕೆ ಯೂಸ್ ಮಾಡ್ಬೇಕು? ವೈ ಆರ್ ವಿ ಬಿಲ್ಡಿಂಗ್ ಅಮೆರಿಕನ್ ಎಕಾನಮಿ? ದೇಶಗಳು ಸೇರ್ಕೊಂಡು ಸಪರೇಟ್ ಕರೆನ್ಸಿ ಕ್ರಿಯೇಟ್ ಮಾಡ್ಕೊಂಡ್ರು. ಹೇಳೋದು ಮಾತ್ರ ಏನು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ. ಸರ್, ಎವ್ರಿ ಆರ್ಗನೈಸೇಷನ್ ಅವ್ರು ಹೇಳೋದೇ ಬೇರೆ, ಉದ್ದೇಶನೇ ಬೇರೆ ಇರ್ತದೆ. ಆದ್ರೆ ನ್ಯಾಟೋ ಹಂಗಿಲ್ಲ. ಓಕೆ, ನ್ಯಾಟೋ, ಪ್ಲೀಸ್ ಕೇಳಿಸ್ಕೊಳ್ಳಿ, ನ್ಯಾಟೋ 1949 ಒಂದು ಒಪ್ಪಂದ ಸೈನ್ ಆಗುತ್ತೆ, ವಾಷಿಂಗ್ಟನ್ ಟ್ರೀಟಿ ಅಂತ. ಅದರ ಮುಖಾಂತರ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಆರ್ಗನೈಸೇಷನ್ ನ್ಯಾಟೋ. ಅವರು ಹೇಳಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತಾರೆ, ಓಕೆ, ವಿ ಆರ್ ಇಂಟರ್ ಗವರ್ನಮೆಂಟಲ್ ಮಿಲಿಟರಿ ಆರ್ಗನೈಸೇಷನ್. ಯಾರಾದ್ರೂ ಅಮೆರಿಕ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳ ತಂಟೆಗೆ ಬಂದ್ರೆ ಇಷ್ಟು ಜನ ಸೇರ್ ಹೊಡಿತೀವಿ ಅಂತ. ಯಾವ ಡವು ಇಲ್ಲ, ದರ್ ಸ್ಟ್ರೈಟ್ಲಿ ಫಾರ್ವರ್ಡ್. ವಾಷಿಂಗ್ಟನ್ ಟ್ರೀಟಿನಲ್ಲಿ ಒಂದು ಆರ್ಟಿಕಲ್ 5 ಅಂತ ಒಂದು ಕ್ಲಾಸ್ ಇದೆ. ಆರ್ಟಿಕಲ್ 5 ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯಾರೋ ಜಗತ್ತಲ್ಲಿ ಅಮೆರಿಕ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳ ತಂಟೆಗೆ ಬಂದ್ರೆ 32 ಜನ ಮೆಂಬರ್ಸ್ ಇದೀವಿ, ಅಷ್ಟು ಜನ ಸೇರ್ ಮಾಡ್ತೀವಿ ಅಂತ. ದಟ್ ಈಸ್ ನ್ಯಾಟೋ. ಇಟ್ಸ್ ವೆರಿ ಪವರ್ಫುಲ್. ಸರ್, ಹಾಗಾದ್ರೆ ಇದುವರೆಗೂ ಒಂದ್ಸತಿ ಅದರ ಘಟನೆ ಆಗಿದೆಯಾ ಸರ್? ಆರ್ಟಿಕಲ್ 5 ಇನ್ವೋಕ್ ಆಗಿದೆಯಾ? ಒಂದು ಬಾರಿ ಇನ್ವೋಕ್ ಆಗಿದೆ. ಅಫ್ಘಾನಿಸ್ತಾನ್ ಇದೆಯಲ್ಲ, ಇವತ್ತಿನ ಅಫ್ಘಾನಿಸ್ತಾನ, ಓಕೆ, ಇವತ್ತಿನ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಇದೆ. ಮುಂಚೆ ತಾಲಿಬಾನ್ ಇರಲಿಲ್ಲ, ಡೆಮಾಕ್ರಸಿ ಇತ್ತಲ್ಲ. ಈ ತಾಲಿಬಾನಿಗಳು ಅಲ್ಲಿನ ಸರ್ಕಾರದ ಮೇಲೆ ಯುದ್ಧ ಮಾಡ್ತಾ ಇದ್ರು. ಇವತ್ತು ಅವರೇ ಸರ್ಕಾರ ಆಗಿದ್ದಾರೆ, ಬೇರೆ ಮಾತು. ಆಯ್ತಾ? ಅಫ್ಘಾನಿಸ್ತಾನದಲ್ಲಿ ಡೆಮಾಕ್ರಸಿ ಕಗ್ಗೋಲೆ ಆಗ್ತಿದೆ ಅಂತ ಗೊತ್ತಾದಾಗ ಅಮೆರಿಕ ಸಪೋರ್ಟೆಡ್ ಅಫ್ಘಾನಿಸ್ತಾನ್ ಗವರ್ಮೆಂಟ್ ಟು ಕೌಂಟರ್ ತಾಲಿಬಾನ್. ಅಫ್ಘಾನಿಸ್ತಾನ್, ಸಿ ಪ್ಲೀಸ್ ಲಿಸನ್, ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಡೆಮೋಕ್ರಸಿ ಕಗ್ಗೋಲೆ ಆಗ್ತಿದೆ, ತಾಲಿಬಾನ್ಗಳ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಅಮೆರಿಕ ಸಪೋರ್ಟೆಡ್ ಅಫ್ಘಾನಿಸ್ತಾನ್ ಗವರ್ಮೆಂಟ್ ಟು ಕೌಂಟರ್ ತಾಲಿಬಾನ್. ಇದು ಒಸಾಮಾ ಬಿನ್ ಲಾಡೆನ್ ಇಷ್ಟ ಆಗಲಿಲ್ಲ.
ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ನ ಉಡಾಯಿಸ್ಬಿಟ್ರು. ಟ್ವಿನ್ ಟವರ್ಸ್ಗಳನ್ನು ಉಡಾಯಿಸಿದ್ರು. ಓಕೆ, ಅವಾಗ ಯಾವಾಗ ಟ್ವಿನ್ ಟವರ್ಗಳನ್ನು ಉಡಾಯಿಸಿದ್ರು, ನ್ಯಾಟೋ ಈ ವಾಷಿಂಗ್ಟನ್ ಒಪ್ಪಂದ ಏನಿದೆಯಲ್ಲ, ವಾಷಿಂಗ್ಟನ್ ಟ್ರೀಟಿ, ಇದರ ಆರ್ಟಿಕಲ್ 5 ಇನ್ವೋಕ್ ಆಯ್ತು. 32 ದೇಶಗಳು ಅಫ್ಘಾನಿಸ್ತಾನಕ್ಕೆ ನುಗ್ಗಿದ್ವು. ಒಸಾಮಾ ಬಿನ್ ಲಾಡೆನ್ ಎತ್ಕೊಂಡ್ಬರ್ಬೇಕು, ನಾನು ಅಲ್ಲಿ ಇರ್ಲಿಲ್ಲ. ಆಮೇಲೆ ಒಂದು ಆಡ್ ಬಂತು. ಆಕ್ಚುಲಿ ಯಾರು ಒಸಾಮಾ ಬಿನ್ ಲಾಡೆನ್ ಹುಡ್ಕೊಡುತ್ತೆ ಅವ್ರಿಗೆ $10 ಬಿಲಿಯನ್ ನಾವು ಪ್ರೈಸ್ ಮನಿ ಕೊಡ್ತೀವಿ ಅಂತ ಯಾರೋ ಮೆಸೇಜ್ ಮಾಡಿ ಹೇಳಿದ್ರು. ಹುಡುಕ್ತಿರೋ ಏರಿಯಾ ತಪ್ಪಿದೆ, ಪಾಕಿಸ್ತಾನಕ್ಕೆ ಹೋಗಿ ಅಂತ. ಬಿಕಾಸ್ ಅಲ್ಲೇ ಇರೋದು ಅವರೆಲ್ಲ. ಸೊ ದೇ ಗಾಟ್ ದ ಇನ್ಫಾರ್ಮೇಶನ್. ಪಾಕಿಸ್ತಾನಕ್ಕೆ ಹೋಗಿ ಒಸಾಮಾ ಬಿನ್ ಲಾಡೆನ್ ಹೊಡೆದಾಕಿ ಹೆಣ ಎತ್ಕೊಂಡು ಅಮೆರಿಕಕ್ಕೆ ಹೋದ್ರು. ಆದ್ರೆ ಇದನ್ನ ಯಾಕೆ ಕೇಳಿದ್ರೆ, ನ್ಯಾಟೋ ಆರ್ಟಿಕಲ್ 5 ಇನ್ವೋಕ್ ಆಗಿರೋದು ಜಗತ್ತಿನ ಇತಿಹಾಸದಲ್ಲಿ ಒಂದೇ ಬಾರಿ ಆಯ್ತಾ. ಬಟ್ 1991 ನಲ್ಲಿ USSR ಡಿಸಿಂಟಿಗ್ರೇಟ್ ಆದಾಗ ನ್ಯಾಟೋ ಮತ್ತೆ ರಷ್ಯಾ ಒಂದು ಒಪ್ಪಂದ ಮಾಡ್ಕೊಂಡಿರುತ್ತೆ. ಇದನ್ನ ರಷ್ಯಾ ನ್ಯಾಟೋ ಪ್ಯಾಕ್ಟ್ 1991 ಅಂತಾನೆ ಕರಿತೀವಿ. ಆ ಒಪ್ಪಂದ ಏನ್ ಹೇಳಿರುತ್ತೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ರಷ್ಯಾ ನ್ಯಾಟೋ ಪ್ಯಾಕ್ಟ್ 1991 ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಕಾರಣಕ್ಕೂ USSR ಇಂದ ಹೊರಗಡೆ ಬಂದಿರುವಂತ ರಾಷ್ಟ್ರಗಳಿಗೆ ನ್ಯಾಟೋದಲ್ಲಿ ಮೆಂಬರ್ಶಿಪ್ ಕೊಡಂಗಿಲ್ಲ. ಫಾರ್ ದಿಸ್ ರೀಸನ್ ಉಕ್ರೇನ್ ಇಸ್ ಸ್ಟಿಲ್ ನಾಟ್ ಪಾರ್ಟ್ ಆಫ್ ನ್ಯಾಟೋ. ಉಕ್ರೇನ್ ಇವತ್ತಿಗೂ ನ್ಯಾಟೋದಲ್ಲಿ ಇಲ್ಲ. ಸರ್, ಟು ಬ್ರೀಫ್, ನಾನು ಏನೇನು ಹೇಳಿದೆ ಅಂದ್ರೆ, ಯುದ್ಧಕ್ಕೆ 4 ಕಾರಣಗಳನ್ನು ಹೇಳಿದೆ. ಒಂದು, ಈ ಉಕ್ರೇನ್ ಮತ್ತು ರಷ್ಯಾ ನಡುವೆ ಇರತಕ್ಕಂಥ ವೈಷಮ್ಯ ಭಾವನೆಗಳನ್ನ ವೆಸ್ಟ್ ಬಳಸ್ಕೊಂಡಿದೆ. ಎರಡನೇದು, ಉಕ್ರೇನ್ ಆಕ್ಟ್ಸ್ ಎಸ್ ಎ ಬಫರ್ ಝೋನ್ ಬಿಟ್ವೀನ್ ವೆಸ್ಟ್ ಅಂಡ್ ಈಸ್ಟ್. ಮೂರನೇದು, ರಷ್ಯಾಸ್ ಇಂಟ್ರೆಸ್ಟ್ ಇನ್ ಬ್ಲಾಕ್ ಸಿ. ನಾಲ್ಕನೇದು, ಲುಹಾನ್ಸ್ಕ್ ಮತ್ತು ಡೊನೆಟ್ಸ್ಕ್ ಸಪರೇಟಿಸ್ಟ್ ಗಳಿಗೆ ರಷ್ಯಾ ಫಂಡ್ ಮಾಡ್ತಾರೆ. ಇದರ ಪರಿಣಾಮ ಏನಾಯ್ತು, ಉಕ್ರೇನು ನ್ಯಾಟೋ ಫೋರ್ಸಸ್ ತಂದು ರಷ್ಯಾದ ಬಾರ್ಡರ್ ನ ಡಿಪ್ಲಾಯ್ ಮಾಡಿದ್ರು. ರಷ್ಯಾದ ಅಧ್ಯಕ್ಷರಾಗಿರುವಂತ ವ್ಲಾದಿಮಿರ್ ಪುತಿನ್ ತಲೆ ಕೆಟ್ಟಬಿಡ್ತು ಆಕ್ಚುಲಿ. ಈಗ ನೀವು ವಿಚಾರ ಮಾಡಿ ಸರ್, ಮೊನ್ನೆ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಚೈನಾ ಒಂದು ಮಿಸೈಲ್ ಟೆಸ್ಟ್ ಮಾಡಿದೆ, DF-5 ಅಂತ. ಒಂದು DF-5 ಮಿಸೈಲ್ 200 ನ್ಯೂಕ್ಲಿಯರ್ ಬಾಂಬ್ಸಿಗೆ ಸಮ. ಮತ್ತೆ ಒಂದು DF-5 ಮಿಸೈಲು 12,000 ಕಿಲೋಮೀಟರ್ನ ಕ್ರಮಿಸುತ್ತೆ. ಈಗ ಚೈನಾದಿಂದ ನೀವು ಲಾಂಚ್ ಮಾಡಿದ್ರೆ ಎಕ್ಸಾಕ್ಟ್ ಅಮೆರಿಕಾಗೆ ಹೋಗುತ್ತೆ. 12,000 ಕಿಲೋಮೀಟರ್ ಅಂತ 5,000 ಕ್ಷಿಪಣಿಗಳನ್ನು ಚೈನಾ ತಯಾರು ಮಾಡಿದೆ. ಮಾಡಿದ್ದಲ್ದರೆ ರ್ಯಾಲಿ ಮಾಡಿದ್ರೆ ಚೈನಾದಲ್ಲಿ ಅದನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ, DF-5 ಮಿಸೈಲ್ಸ್. ಸರಿ, ನೀವು ನಾಳೆ ವಿಚಾರ ಮಾಡಿ, ನಾಳೆ ಚೈನಾ ಮತ್ತು ಪಾಕಿಸ್ತಾನ ಸೇರ್ಕೊಂಡು ಆ DF-5 ಮಿಸೈಲ್ಸ್ ನ POK ಭಾಗದಲ್ಲಿ ಜೋಡಿಸ್ಬಿಟ್ರು ಅಂತ ಇಟ್ಕೊಂಡ್ಬಿಡೋಣ. ಭಾರತದ ಪರಿಸ್ಥಿತಿ ಏನಾಗಿರ್ಬೇಕು? ರಷ್ಯಾದ ಪರಿಸ್ಥಿತಿ ಹಾಗೆ ಆಗಿತ್ತು. ಯಾವಾಗ ನ್ಯಾಟೋ ಫೋರ್ಸಸ್ ರಷ್ಯನ್ ಬಾರ್ಡರ್ ನ ಡಿಪ್ಲಾಯ್ಡ್ ಆಯ್ತು, ಪುತಿನ್ ಟುಕ್ ಎ ಕಾಲ್. ನನ್ನ ಟೆರಿಟೋರಿಯಲ್ ಇಂಟಿಗ್ರಿಟಿ ಅಂಡ್ ಸಾವರಾನಿಟಿ ಕ್ವಶನ್ ಮಾಡ್ತಿದ್ರು. ಇದು ರಷ್ಯಾದ ಸಾರ್ವಭೌಮತೆಯ ಪ್ರಶ್ನೆ. ಉಕ್ರೇನ್ ನಾವು ಹೆಂಗ್ ಬಾಂಬ್ ಮಾಡ್ತೀವಿ ಅಂತಂದ್ರೆ, ಉಕ್ರೇನ್ ಇತ್ತು ಅಂತ ನೆನೆಸ್ಕೊಳ್ಬೇಕು. 3 ವರ್ಷಗಳ ನಿರಂತರವಾದಂತ ಯುದ್ಧ ಉಕ್ರೇನ್ ಮೇಲೆ. ಉಕ್ರೇನ್ ಅಲ್ಲಿ ಏನೂ ಉಳಿಸಿಲ್ಲ. ಆಪರೇಷನ್ ಮೇಲೆ ಆಪರೇಷನ್, ಆಪರೇಷನ್ ಮೇಲೆ ಆಪರೇಷನ್. ಉಕ್ರೇನ್ ಜಜ್ಜಾಕ್ಬಿಟ್ಟಿದೆ. ಮತ್ ಯಾವ ಲೆವೆಲ್ ಡ್ಯಾಮೇಜ್ ಮಾಡಿದ್ದಾರೆ ಅಂತಂದ್ರೆ, ಮಿಲಿಟರಿ ಯುದ್ಧ ಮಾಡೋದು ಬೇರೆ, ಆದ್ರೆ ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ಹೊಡೆದಾಕಿದ್ದಾರೆ. ಉಕ್ರೇನ್ ಕ್ಯೂನಲ್ಲಿ ಇರ್ತಕ್ಕಂಥ ಸಂಸತ್ತು ಭವನವನ್ನು ಹೊಡೆದಾಕಿದ್ದಾರೆ, ಡ್ಯಾಮ್ಸ್ ಗಳನ್ನ ಹೊಡೆದಾಕಿದ್ದಾರೆ, ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಗಳನ್ನ ಹೊಡೆದಾಕಿದ್ದಾರೆ, ರಸ್ತೆಗಳನ್ನ ಹೊಡೆದಾಕಿದ್ದಾರೆ, ಪೋರ್ಟ್ ಗಳನ್ನ ಹೊಡೆದಾಕಿದ್ದಾರೆ, ಏರ್ಪೋರ್ಟ್ ಗಳನ್ನ ಹೊಡೆದಾಕಿದ್ದಾರೆ, ಅಟಾಮಿಕ್ ಸ್ಟೇಷನ್ಸ್ ಗಳನ್ನ ಹೊಡೆದಾಕಿದ್ದಾರೆ. ಉಕ್ರೇನ್ ಮತ್ತೆ ರೀಬಿಲ್ಡ್ ಆಗ್ಬೇಕು, ಕನಿಷ್ಠ 50 ವರ್ಷ ಬೇಕು. ಆ ಲೆವೆಲ್ ಹೊಡೆದಾಕಿದ್ದಾರೆ. ಇದು ರಷ್ಯಾದ ಸಾರ್ವಭೌಮತೆಯ ಪ್ರಶ್ನೆ. ಉಕ್ರೇನ್ ಅಧ್ಯಕ್ಷನಾಗಿರ್ತಕ್ಕಂಥ ವ್ಲಾದಿಮಿರ್ ಝೆಲೆನ್ಸ್ಕಿ ಇಡೀ ದೇಶ ಬಿಟ್ಟು ಬೇರೆ ಎಲ್ಲೋ ಹೋಗಿ ಬಚ್ಚಿಟ್ಕೊಂಡು ಬದುಕ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇನ್ನೂ ಬಾಂಬ್ ಮಾಡ್ತಾರೆ. ಬಟ್ ಇಷ್ಟೆಲ್ಲ ರಷ್ಯಾ ದಾಳಿ ಮಾಡ್ತಿರ್ಬೇಕು, ನಾನು ಏನಾರು ಮಾಡ್ಬೇಕಲ್ಲ. ಅದಕ್ಕೋಸ್ಕರ ರಷ್ಯಾದ ಡ್ರೋನ್ ಹೊಡೆದಾಕ, ಆಪರೇಷನ್ ಸ್ಪೈಡರ್ ವೆಬ್.
ಬಟ್ ಸರ್ ಈಗ ಇಲ್ಲಿ ಉಕ್ರೇನ್ ಸ್ಟ್ಯಾಂಡ್ ಏನು, ರಷ್ಯಾ ಸ್ಟ್ಯಾಂಡ್ ಏನು, ಜಗತ್ತಿನ ಸ್ಟ್ಯಾಂಡ್ ಏನು, ಭಾರತದ ಸ್ಟ್ಯಾಂಡ್ ಏನು ಅಂತ ಹೇಳಿ ಮುಗಿಸ್ಬಿಡ್ತೀವಿ. ಓಕೆ, ಸೊ ಉಕ್ರೇನ್ ಹೇಳ್ತು ನಾನ್ ಸಿ ಪ್ಲೀಸ್ ವಾಟ್ ಉಕ್ರೇನ್ ಸೆಡ್ ಅಂತಂದ್ರೆ, ಆಕ್ಚುಲಿ ನಿಮ್ಗೆ ಅದೊಂದು ಸ್ಟೋರಿ ಇದೆ. ಪ್ಲೀಸ್ ಸರಿ, ಈ ರಷ್ಯಾ ಉಕ್ರೇನ್ ಯುದ್ಧ ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ, ಬಟ್ ಇದು ದೊಡ್ಡ ಯುದ್ಧ ಅಷ್ಟೆ. ಓಕೆ, ಯುರೋಪ್ ಅಲ್ಲಿ ಒಂದು ಸಂಸ್ಥೆ ಇದೆ. ಓಕೆ, ಸೊ ಯುರೋಪ್ ಅಲ್ಲಿ ಒಂದು ಸಂಸ್ಥೆ ಇದೆ, OSCE ಅಂತ ಸಂಸ್ಥೆ ಹೆಸರು. ಸರಿ ನೋಡಿ ಸರ್, ಆರ್ಗನೈಸೇಷನ್ ಫಾರ್ ಸೆಕ್ಯೂರಿಟಿ ಅಂಡ್ ಕಾಪರೇಷನ್ ಇನ್ ಯುರೋಪ್ ಅಂತ ಈ ಸಂಸ್ಥೆ ಹೆಸರು. ಆರ್ಗನೈಸೇಷನ್ ಫಾರ್ ಸೆಕ್ಯೂರಿಟಿ ಅಂಡ್ ಕಾಪರೇಷನ್ ಇನ್ ಯುರೋಪ್ ಅಂತ ಇದೊಂದು ಸಂಸ್ಥೆ ಯುರೋಪ್ ಅಲ್ಲಿ. ಇವ್ರ ಕೆಲಸ ಏನು ಅಂತಂದ್ರೆ, ಯಾರೋ ಯುರೋಪ್ ಅಲ್ಲಿ ಯುದ್ಧ ಮಾಡ್ತೀರ ಅಂತ ದೇಶಗಳನ್ನು ಕರೆಸ್ಕೊಳ್ಳೋದು, ಅವರಿಗೆ ಶಾಂತಿಯ ಒಪ್ಪಂದವನ್ನು ಮಾಡಿಸೋದು. 2014ರಲ್ಲಿ ಈ OSCE ಇದೆಯಲ್ಲ, ಈ ರಷ್ಯಾ ಮತ್ತು ಉಕ್ರೇನ್ ಕರೆಸಿದ್ರು. ಬೆಲಾರಸ್ ಅಂತ ಒಂದು ದೇಶ ಇದೆ, ಅದರ ಕ್ಯಾಪಿಟಲ್ ಸಿಟಿ ಆಗಿರುವಂತ ಮಿನಿಸ್ಕ್ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಕರೆಸ್ಬಿಟ್ಟು ಇಬ್ರು ಕೈಲಿ ಒಂದು ಶಾಂತಿ ಒಪ್ಪಂದ ಸೈನ್ ಮಾಡಿಸಿದ್ರು. ಮಿನಿಸ್ಕ್ ಮೊದಲ ಶಾಂತಿ ಒಪ್ಪಂದ ಸೈನ್ ಆಗಿದ್ದು 2014ರಲ್ಲಿ. ನೋಡಪ್ಪ, ನೀವು ಯುರೋಪಲ್ಲಿ ಹಿಂಗೆಲ್ಲ ಗಲಾಟೆ ಮಾಡಬಾರ್ದು, ಶಾಂತಿ ಕಾಪಾಡ್ಕೋಬೇಕು, ಸುವ್ಯವಸ್ಥೆ ಕಾಪಾಡ್ಕೋಬೇಕು ಅಂತೇಳಿ ಕಳಿಸಿದ್ರು. ಅಗ್ರಿಮೆಂಟ್ ಸೈನ್ ಮಾಡಾಗ 6 ತಿಂಗಳಾಗಿರಲಿಲ್ಲ, ಮತ್ತೆ ಹೊಡೆದಾಡ್ಕೊಂಡ್ ಅವಾಗ 2015 ಎರಡನೇ ಶಾಂತಿ ಒಪ್ಪಂದ ಸೈನ್ ಮಾಡಿಸಿದ್ರು, ಮಿನಿಸ್ಕ್ ಅಗ್ರಿಮೆಂಟ್ 2. ಒಂದ್ 3-4 ವರ್ಷ ಯುದ್ಧ ನಿಲ್ಬೇಕಾಗಿತ್ತು ಅಟ್ಲೀಸ್ಟ್, ಮತ್ತೆ ಯುದ್ಧ ಮಾಡಕ್ ಹೋದ್ರು. ಯಾರೋ ಫೋನ್ ಮಾಡಿ ಹೇಳಿದ್ರು ಕರೋನಾ ಬಂದಿದೆ ಅಂತ, ವಾಪಸ್ ಬಂದ್ರು. 2021 ಸುಮ್ಮನಿದ್ರು, ಕರೋನಾ ಇತ್ತು ಅಂತ. 2021 ಕರೋನಾ ಎಂಡ್ ಆಯ್ತು. 21, 22, 23, 24, ಇದು 25, 5ನೇ ವರ್ಷ ಯುದ್ಧ ನಡೀತಾನೆ ಇದೆ. ಉಕ್ರೇನ್ ಕೇಳಿದಾಗ ಉಕ್ರೇನ್ ಇನ್ನು ವಾದ ಮಾಡುತ್ತೆ ನೋಡಿ. ಉಕ್ರೇನ್ ಪರವಾಗಿ, ಈಗ ಉಕ್ರೇನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮಾತಾಡೋದು. ಡೊನೆಟ್ಸ್ಕ್ ಮತ್ತು ಲುಹಾನ್ಸ್ಕ್ ಎನ್ನುವಂತ ಪ್ರತ್ಯೇಕತಾವಾದಿಗಳಿಗೆ ಫಂಡ್ ಮಾಡ್ತಿರೋದ್ರಿಂದ ನಮ್ಮ ಸಾವರಾನಿಟಿ ಹಾಳಾಗ್ತಾ ಇದೆ, ಇದು ಉಕ್ರೇನ್ ವಾದ. ಎರಡನೇದು, ರಷ್ಯಾ ಮಿನಿಸ್ಕ್ ಶಾಂತಿ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದೆ. ಮೂರನೇದು, ನನಗೆ ಬ್ಲ್ಯಾಕ್ ಸೀಟ್ ಕೊಡ್ತಾ ಇಲ್ಲ. ಸಣ್ಣ ಮಕ್ಳು ಹೇಳ್ತಾರೆ ಚಾಕ್ಲೇಟ್ ಕೊಡ್ತಾ ಇಲ್ಲ ಅಂತ, ಬ್ಲ್ಯಾಕ್ ಸೀ ಕೊಡ್ತಾರೆ. ಮೂರನೇದು. ಸೊ ದಿಸ್ ಆರ್ ದ 3 ಆರ್ಗ್ಯುಮೆಂಟ್ಸ್ ವಿಚ್ ಉಕ್ರೇನ್ ಮೇಕ್ಸ್. ರಷ್ಯಾ ಏನ್ ಹೇಳುತ್ತೆ? ರಷ್ಯಾ ಹೇಳುತ್ತೆ 1991 ರಷ್ಯಾ ನ್ಯಾಟೋ ಪ್ಯಾಕ್ಟ್ ಉಲ್ಲಂಘನೆ ಆಗಿದೆ. ಉಕ್ರೇನು ನ್ಯಾಟೋ ಮೆಂಬರ್ಶಿಪ್ ಅನ್ನು ಪಡ್ಕೊಂಡಿಲ್ಲ ಅಂತಂದ್ರೆ ವೈ ಇಸ್ ನ್ಯಾಟೋ ಸಪೋರ್ಟಿಂಗ್ ಉಕ್ರೇನ್? ನ್ಯಾಟೋ ಫೋರ್ಸಸ್ ರಷ್ಯಾದ ಬಾರ್ಡರ್ ನಿಂತ್ಕೊಂಡು ಡಿಪ್ಲಾಯ್ ಮಾಡ್ತವೆ, ಫೋರ್ಸಸ್ ಡಿಪ್ಲಾಯ್ ಆಗ್ತವೆ ಅಂದ್ರೆ ಇದು ರಷ್ಯಾದ ಸಾರ್ವಭೌಮತೆಯ ಪ್ರಶ್ನೆ. 1991 ಅಲ್ಲಿ ಕೋಲ್ಡ್ ವಾರ್ ಮಾಡಿ ನನ್ನ ದೇಶವನ್ನು 15 ತುಂಡು ಮಾಡಿದ್ರೆ. 1991 ನಲ್ಲಿ ಕೋಲ್ಡ್ ವಾರ್ ಇಂದ ನನ್ನ ದೇಶವನ್ನ ತುಂಡು ಮಾಡಿ 15 ದೇಶ ಮಾಡಿದ್ರಿ, ಅವಾಗ್ಲೂ ಸುಮ್ಮನಿದ್ದೆ. ಉಕ್ರೇನ್ ನನ್ನ ವಿರುದ್ಧ ಎತ್ ಕಟ್ಟಿದ್ರಿ, ಅವಾಗ್ಲೂ ಸುಮ್ಮನಿದ್ದೆ. ರಷ್ಯಾ ನ್ಯಾಟೋ ಪ್ಯಾಕ್ಟ್ ಉಲ್ಲಂಘನೆ ಆಗ್ತಿದೆ, ನನ್ನ ದೇಶದ ಸಾರ್ವಭೌಮತೆ ಧಕ್ಕೆ ಬರ್ತದೆ, ಈಗ ಹೆಂಗ್ ಸುಮ್ಮನೆ ಇರಕ್ಕಾಗುತ್ತೆ? ಇನ್ನೂ ಸುಮ್ಮನೆ ಇರ್ತಾ ಹೋದ್ರೆ ರಷ್ಯಾ ಇನ್ನೊಂದು ಚೂರಾಗ್ಬಿಡು. ನ್ಯಾಟೋ ಅಲ್ಲ, ಅವರಪ್ಪ ಬಂದ್ರು ಬಾಂಬ್ ಮಾಡ್ತೀವಿ ಉಕ್ರೇನ್, ಬಾಂಬ್ ಬಿಡ್ಲಿಕ್ಕೆ ಇರುತ್ತೆ. ಸರಿ, ಗ್ಲೋಬಲ್ ಸ್ಟ್ಯಾಂಡ್ ಇದೆ. ರಷ್ಯಾ ಸ್ಟ್ಯಾಂಡ್ ಆಯ್ತು, ಉಕ್ರೇನ್ ಸ್ಟ್ಯಾಂಡ್ ಆಯ್ತು. ಗ್ಲೋಬಲ್ ಸ್ಟ್ಯಾಂಡ್ ಏನಿದೆ? ಸೊ ಜಗತ್ತಿನ ಪಾಶ್ಚಿಮಾತ್ಯ ರಾಷ್ಟ್ರಗಳು ಇರ್ತವೆ, ಇಲ್ಲ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ಬೇಕು, ಯಾರೋ ಅವ್ರನ್ನ ಮಾತಾಡಿಸ್ಬಾರ್ದು, ಅವ್ರ ಜೊತೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಬಾರ್ದು, ಜಾಗತಿಕ ಶೃಂಗಸಭೆಗಳಿಗೆ ಕರಿಬಾರ್ದು, ಅವ್ರಿಗೆ ವ್ಯಾಪಾರ ಸಂಬಂಧ ಮಾಡಬಾರ್ದು, ರಾಜತಾಂತ್ರಿಕ ಸಂಬಂಧವನ್ನು ಮಾಡಬಾರ್ದು. ವ್ಲಾದಿಮಿರ್ ಪುತಿನ್ ಸೆಡ್ ಜೋಕ್. ಸರಿ, ಭಾರತದ ಸ್ಟ್ಯಾಂಡ್ ಏನು? ಭಾರತದ ಸ್ಟ್ಯಾಂಡ್ ಮೋದಿ ಅವರು ಹೇಳಿದ್ರು ಒಂದು 12 ತಾಸು ಯುದ್ಧ ನಿಲ್ಲಿಸಿ ಹೇಳ್ತೀನಿ ಅಂತ. ಆಯ್ತು ಅಂತ ಯುದ್ಧ ನಿಲ್ಸಿದ್ರು, ಇಬ್ರು ಯುದ್ಧ ನಿಲ್ಸಿದ್ರು. ಇವ್ರಾದ್ರು ಭಾರತನೆಲ್ಲ ಕರ್ಕೊಂಬಂದ್ರು. ಅಲ್ಲಿ ಯಾರ್ಯಾರು ಉಕ್ರೇನ್ ಅಲ್ಲಿ ರಷ್ಯಾದಲ್ಲಿ ಸಿಗಾಕೊಂಡಿದ್ರು ವಾರಲ್ಲಿ, ಅವ್ರನ್ನೆಲ್ಲ ತುಂಬ್ಕೊಂಡ್ರು. ಅವರು ಒಬ್ಬರೇ ಪಾಪ ತೀರ್ಕೊಂಡಿದ್ದಾರೆ, ಸುಮಾರು
ಒಂದು 2-3 ಜನ ತೀರ್ಕೊಂಡು ಮಿಕ್ತವರೆಲ್ಲ ಏರೋಪ್ಲೇನ್ ತುಂಬಿಕೊಂಡು ವಾಪಸ್ ಬಂದ್ರು. ವಾಪಸ್ ಬಂದು ಫೋನ್ ಮಾಡಿದ್ರು, ಸ್ಟಾರ್ಟ್ ಮಾಡಿ ಅಂತ. ಬಟ್ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ವೆಸ್ಟರ್ನ್ ಕಂಟ್ರೀಸ್ಗಳು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ರಷ್ಯಾ ವಿರುದ್ಧ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಜಾಗತಿಕ ಮಟ್ಟದಲ್ಲಿ ರಷ್ಯಾಗೆ ಒಂದು ಖಂಡನೆ ವ್ಯಕ್ತಪಡಿಸ್ಬೇಕು, ಒಂದು ಚೀಮಾರಿ ಹಾಕ್ಬೇಕು, ಯಾರು ವೋಟ್ ಮಾಡ್ತಾರೆ ವೋಟ್ ಮಾಡಿ ಅಂದ್ರು. ಭಾರತ ವೋಟ್ ಮಾಡ್ಲಿಲ್ಲ. ಯಾಕೆ ಭಾರತ ವೋಟ್ ಮಾಡ್ಲಿಲ್ಲ ಅಂತ ಕೇಳಿದ್ರು. ಭಾರತ ಹೇಳಿತು, ಇದು ಅಣ್ಣ ತಮ್ಮಂದಿರ ಆಂತರಿಕ ಜಗಳ ನನ್ನ ತಲೆ ಹಾಕಲ್ಲ, ಬಟ್ ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ, ಭಾರತ ಗ್ಯಾರಂಟಿ ವೋಟ್ ಮಾಡಲ್ಲ. ಬಿಕಾಸ್ ಇಂಡಿಯಾ ಇಸ್ ದ ಕ್ಲೋಸ್ ಫ್ರೆಂಡ್ ಆಫ್, ದಟ್ಸ್ ಅಬೌಟ್ ರಷ್ಯಾ ಉಕ್ರೇನ್ ವಾರ್. ಓಕೆ, ಸರಿ ನೋಡಿ ಸರ್, ಒಂದ್ಸತಿ ಏನೇನು ಸ್ವಲ್ಪ ಈ ಫ್ಯಾಕ್ಟ್ಸ್ ಹೇಳ್ಬಿಡ್ತೀನಿ ಆಯ್ತಾ. ಪ್ಲೀಸ್ ಒಂದು ಈ ಗ್ರೂಪ್ ಸಿ ಗ್ರೂಪ್ ಟಿ ಎಕ್ಸಾಮ್ ಬರೋರ್ಗು ಒಂದಷ್ಟು ಫ್ಯಾಕ್ಟ್ಸ್ ಹೇಳ್ಬಿಡ್ತದೆ. ಉಕ್ರೇನ್ ಕ್ಯಾಪಿಟಲ್ ಸಿಟಿ ಕೀವ್. ಪ್ರೆಸಿಡೆಂಟ್ ವ್ಲಾದಿಮಿರ್ ಝೆಲೆನ್ಸ್ಕಿ. ಕರೆನ್ಸಿ ಉಕ್ರೇನಿಯನ್ ಹರ್ವಾನಿಯಾ. ಓಕೆ, ಕರೆನ್ಸಿ. ಸೊ ಪ್ರೈಮ್ ಮಿನಿಸ್ಟರ್ ಅವಶ್ಯಕತೆ ಇಲ್ಲ, ಬಿಕಾಸ್ ಅಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಇರೋದು. ಪ್ರೈಮ್ ಮಿನಿಸ್ಟರ್ ರಬ್ಬರ್ ಸ್ಟ್ಯಾಂಪ್ ಅಲ್ಲಿ, ನಮ್ಮಲ್ಲಿ ಉಲ್ಟಾ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಫಾರ್ಮ್ ಆಫ್ ಗವರ್ಮೆಂಟ್ ಇರೋದು, ಪ್ರೆಸಿಡೆಂಟ್ ರಬ್ಬರ್ ಸ್ಟ್ಯಾಂಪ್. ಓಕೆ, ಸೊ ಯುರೋಪ್ ನಲ್ಲಿ ಅತಿ ದೊಡ್ಡ ರಾಷ್ಟ್ರ ಉಕ್ರೇನ್. 7 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದಾವೆ. ಅದೇನು ದೊಡ್ಡ, ನಮ್ 43 ಇದಾವೆ. ಅವ್ರ ನ್ಯಾಷನಲ್ ಕಾಸ್ಟ್ಯೂಮ್ ವೈಶಿವಾಂಕ ಅಂತ, ನ್ಯಾಷನಲ್ ಕಾಸ್ಟ್ಯೂಮ್ ಅದು. ಓಕೆ, ಬಹು ಎತ್ತರದ ನಗರಗಳು, ಬಹು ಎತ್ತರದ ಕಟ್ಟಡಗಳಿರೋದ್ರಿಂದ ಇಟ್ ಇಸ್ ಕಾಲ್ಡ್ ಅಸ್ ಹೋಮ್ ಆಫ್ ಗೋಸ್ಟ್ ಟೌನ್ಸ್. ಸಖತ್ತಾಗಿದ್ದಾವೆ ಸಿಟೀಸ್, ಬಟ್ ಇವಾಗ ಯಾವೂ ಇಲ್ಲ, ಹೊಡೆದಾಕ್ಬಿಟ್ಟಿದ್ದಾರೆ. ಓಕೆ, ಟನಲ್ ಆಫ್ ಲವ್ ಇದೆ. ಟನಲ್ ಆಫ್ ಲವ್ ಅಂದ್ರೆ ಟನಲ್ ಒಳಗೆ ಲವ್ ಮಾಡೋದಲ್ಲ, ಟನಲ್ ಆಫ್ ಲವ್. ಸೊ ಬೇರೆ ರೆಸ್ಪಾನ್ಸ್ ಆಯ್ತು. ಸೊ ಐ ಮೀನ್ ಬ್ಯಾಕ್ ಗ್ರೌಂಡ್ ಹೇಳಿದ್ದೀನಿ ಸರ್. ಆಯ್ತು, ಯಾವ್ದು ಟನಲ್ ಆಫ್ ಲವ್ ಕ್ಲಾಸ್ ಅಡ್ಮಿನ್ಸಿಗೆ ಹೇಳ್ತೀನಿ. ಬ್ಯಾಕ್ ಗ್ರೌಂಡ್ ಹೇಳಿದ್ದೀನಿ, ಯುದ್ಧಕ್ಕೆ ಕಾರಣಗಳನ್ನು ಹೇಳಿದ್ದೀನಿ. ಓಕೆ, ದ ಹೋಲ್ ಬ್ಲಾಕ್ ಸಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸರ್ ಬ್ಲಾಕ್ ಸಿ ಏನಕ್ಕೆ ಅಂದ್ರೆ ನೀರ್ ಸ್ವಲ್ಪ ಕಪ್ ಇದೆ, ಅದು ಮೀನ್ ಬ್ಲಾಕ್ ವಾಟರ್ ಇದೆ. ಯಾಕೆ ಅಂದ್ರೆ ಸರ್ ಅದು ಸಿ ತುಂಬಾ ಡೀಪ್ ಇದೆ. ಸಿ ತುಂಬಾ ಡೀಪ್ ಇದ್ದಾಗ ಸನ್ಲೈಟ್ ಪೆನಿಟ್ರೇಷನ್ ಡೀಪ್ ಇದ್ದಾಗ ಸನ್ಲೈಟ್ ಪೆನಿಟ್ರೇಷನ್ ಕಡಿಮೆ ಒಳಗೆ ಫೋಟೋಸಿಂಥಸಿಸ್, ಆಕ್ಸಿಜನ್ ಪ್ರೊಡಕ್ಷನ್, ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಇರೋದ್ರಿಂದ ಇಟ್ ಲುಕ್ಸ್ ಬ್ಲಾಕ್. ಅನಾಕ್ಸಿಕ್ ವಾಟರ್ಸ್ ಅಂತ ಕರಿತೀವಿ, ಆಬ್ಸೆನ್ಸ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇದೆ. ಆಯ್ತಾ? ಸೊ ಸ್ಟ್ರೈಟ್ಸ್ ಎಲ್ಲಾ ಸೀಸು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜೊತೆಗೆ ಐ ಮೀನ್ ಮೆನಿಸ್ಕ್ ಒಪ್ಪಂದಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ OSC ಸಂಸ್ಥೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ಕೋಲ್ಡ್ ವಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರಷ್ಯಾದ ನಿಲುವೇನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಉಕ್ರೇನ್ ನಿಲುವೇನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಭಾರತದ ನಿಲುವೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಗತ್ತಿನ ನಿಲುವೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ.